ಹಾಯ್ ಹಲೋ ನಮಸ್ಕಾರ. ಇವತ್ತು KA ಕರೆಂಟ್ ಅಫೇರ್ಸ್ ಕುರಿತು ನಮ್ಮ ಸಮಾಚಾರ. ಆದ್ಮೇಲೆ ನಮ್ಮ ತತ್ವ ಶಾಂತ ಮಾರ್ಗದ ತತ್ವ ಕರೆಂಟ್ ಅಫೇರ್ಸನ್ನು ರುಚಿಗೆ ತಕ್ಕಷ್ಟು ಮಾತ್ರ ಓದಬೇಕು. ಓಕೆ, ಸೊ ಈ ನಿಟ್ಟಿನಲ್ಲಿ ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು 24 ಅವರ್ಸ್ ಅಂದರೆ ಒಂದು ತಿಂಗಳಿಗೆ 2 ಅವರ್ಸ್ ಕೊಟ್ಟು ಮುಗಿಸ್ತಕ್ಕಂತಹ ಕೆಲಸವನ್ನು ಈ ಒಂದು ಕ್ಲಾಸಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಮ್ಮ ಶಾಂತ ಮಾರ್ಗ ಒಂದು ಆ್ಯಪಲ್ಲಿ ಸಿಗುತ್ತೆ, ಟೆಲಿಗ್ರಾಮಲ್ಲೂ ಸಿಗುತ್ತೆ. ನಮ್ಮ ನಂಬರ್ 9620131843ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕ್ಲಾಸಸ್ಸನ್ನು ಅಜಯ್ ಮಾಡ್ತಾ ಇದ್ದಾರೆ. ಆ ಗೈಡೆನ್ಸ್, ಇದು ಯಾವ ಟಾಪಿಕ್ನ ಸೆಲೆಕ್ಷನ್ ಮಾಡಬೇಕು, ಯಾವುದನ್ನು ಸೆಲೆಕ್ಷನ್ ಮಾಡಬಾರ್ದು, ಇದು ಹೇಗೆ ಬರುತ್ತೆ ಅನ್ನೋದನ್ನು ನಾನು ಗೈಡ್ ಮಾಡಿರ್ತೀನಿ. ಸೊ ಈಗ ಕರೆಂಟ್ ಅಫೇರ್ಸು ಆ ತರಗತಿಗಳ ಬಗ್ಗೆ ಮಗದೊಂದಿಷ್ಟು ಮಾಹಿತಿ ಮತ್ತು ಬೆಳಕನ್ನು ಚೆಲ್ಲುವ ಕೆಲಸವನ್ನು ಅಜಯ್ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶಾಂತ ಮಾರ್ಗ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಶಾಂತ ಮಾರ್ಗದ ತತ್ವ ಹೈ ಇಲ್ಡಿಂಗ್ ಟಾಪಿಕ್ಸ್, ನಾಟ್ ಓನ್ಲಿ GK, ಇವನ್ ಕರೆಂಟ್ ಅಫೇರ್ಸ್ ಅನ್ನೋದನ್ನು ಹೇಳ್ತೀವಲ್ಲ ಸರ್, ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ. ಆ ಕಬ್ಬಿಣದ ಕಡಲೆಯಲ್ಲಿ ಈಸಾಡಿ ಹೊರಗೆ ಬರೋದು ಅಂತಂದರೆ ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಎಲ್ಲ ಕರೆಂಟ್ ಅಫೇರ್ಸ್ನ ನಾವು ಓದೋ ಅವಶ್ಯಕತೆ ಇರಲ್ಲ ಸರ್. ಇವನ್ ನಾವು ಕರೆಂಟ್ ಅಫೇರ್ಸನ್ನು ಕೂಡ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಆ್ಯಂಗಲ್ಲು ಮತ್ತು ಎಕ್ಸಾಮ್ಸಿಗೆ ಹೇಗೆ ಬರ್ಬೋದು ಅನ್ನೋ ದೃಷ್ಟಿಯಿಂದ ತಿಳ್ಕೊಂಡು ಓದಿದರೆ ಹೆಚ್ಚಿನ ಅಂಕಗಳನ್ನು ಗಳಿಸೋಕ್ಕೆ ಖಂಡಿತ ಸಹಾಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಈ ಒಂದು ಕ್ಲಾಸಲ್ಲಿ ನಾವು ಒಂದು ಓರಿಯೆಂಟೇಷನ್ ಥರ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟು ಮತ್ತು ಅದೇ ಟಾಪಿಕ್ ಮೇಲೇ ಹೇಗೆ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾನೊಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ನೇ ತೊಗೊಂಡು ಬಂದು ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ ಸರ್. ದಿಸ್ ಇಸ್ ಓರಿಯೆಂಟೇಷನ್ ಕ್ಲಾಸ್ ವಿತ್ ಪ್ರೂಫ್, ನಿಮಗೆ ತೋರ್ಸೋಕ್ಕೆ ಯಾಕೆ ನಾವು ಇವೇ ಟಾಪಿಕ್ನ ತೊಗೊಂಡಿದ್ದೀವಿ ಅಂತ. ಬಟ್ ರಿಯಲ್ ಕ್ಲಾಸಲ್ಲಿ ಏನು ಮಾಡ್ತೀವಿ, ಬರೆದ್ಬಿಟ್ಟು ಹೇಳ್ತೀವಿ ಸರ್. ರನ್ನಿಂಗ್ ನೋಟ್ಸ್ ಬೇಕಾದ್ರೆ ನೀವು ಮಾಡ್ಕೋಬೋದು, ಬರೆದ್ಬಿಟ್ಟು ಹೇಳ್ತೀವಿ. ಆ ರೀತಿಯಾಗಿ ನಮ್ಮದು ಕ್ಲಾಸು ಮುಂದುವರಿಯುತ್ತೆ ಸರ್. ಓಕೆ, ಸೊ ಇದು ಒಂದನೇ ಟಾಪಿಕ್ ನಮ್ಮದು ಸಂಕಲ್ಪ ಸ್ಕೀಮ್ ಅಂತೇಳಿ ಸರ್. ಸ್ಕೀಮ್ ಅಂದ ತಕ್ಷಣ ಈಗ ಎಕ್ಸಾಮ್ ನಿಯರ್ ಬಂದಾಗ ಸರ್ ಸ್ಕೀಮ್ದು ಒಂದು ಡಾಕ್ಯುಮೆಂಟ್ ಬಿಟ್ಬಿಡ್ತಾರೆ. ಏನಾದರೂ ಒಂದು 100-150 ಸ್ಕೀಮ್ಸ್ ಇರುತ್ತೆ. ಎಲ್ಲ ಓದೋ ಅವಶ್ಯಕತೆ ಇದೆಯಾ ಸರ್? ಇಲ್ಲ. ಸೊ ಅಗೇನ್ ನಾವು ಹೇಳ್ತೀವಲ್ಲ ಸರ್, ನಮಗೆ ಯಾರು ಇಂಪಾರ್ಟೆಂಟ್ ಅಂದರೆ ಯೂತ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ವೀಕರ್ ಸೆಕ್ಷನ್ ಅಂದರೆ SC ST ಮತ್ತು ಸೀನಿಯರ್ ಸಿಟಿಜನ್ನು ಮತ್ತು ಯಾರು ನಮ್ಮ ದಿವ್ಯಾಂಗರು. ಸೊ ಇವ್ರಿಗೆ ಸಂಬಂಧಪಟ್ಟಂಥ ಸ್ಕೀಮ್ಸ್ ಇದ್ದರೆ ಅದು ಎಕ್ಸಾಮಿಗೆ ಬರುವಂಥ ಚಾನ್ಸಸ್ ಏನಿರುತ್ತೆ ಸರ್, ಜಾಸ್ತಿ ಇರುತ್ತೆ ಅಲ್ವಾ ಸರ್. ಆ ನಿಟ್ಟಿನಲ್ಲಿ ಸಂಕಲ್ಪ್ ಅಂತ ಒಂದು ಸ್ಕೀಮ್ ಇದೆ ಸರ್, ನಮಗೆ ಗೊತ್ತು ಸರ್. ಈ ಸಂಕಲ್ಪ್ ಸ್ಕೀಮ್ನ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಥೀಮ್ ಸರ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಸಂಕಲ್ಪ ಸ್ಕೀಮ್ ಬಂದಿದೆ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂತಂದರೆ ಈ ಸಂಕಲ್ಪ ಸ್ಕೀಮ್ ಅಂತ ಬಂದಾಗ ನಾನು ಏನು ನೆನ್ಪಿಟ್ಕೋಬೇಕಂದ್ರೆ ಸರ್, ಅದು ಯಾವ ಇಯರಲ್ಲಿ ಲಾಂಚ್ ಆಗಿದೆ. ಇದು ಯಾವ ಇಯರ್ ಲಾಂಚ್ ಆಗಿದೆ ಸರ್? 2018. ಎರಡನೇದ್ದೇನು ನಾನು ನೆನ್ಪಿಟ್ಕೋಬೇಕಂತಂದರೆ ಯಾವ ಮಿನಿಸ್ಟ್ರಿ, ಯಾವ ಸಚಿವಾಲಯ ಈ ಒಂದು ಸ್ಕೀಮನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಸರ್, ಲಾಂಚ್ ಮಾಡಿದ್ದಾರೆ ಅಂತ ಅಲ್ವಾ ಸರ್. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಯಾಕೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಇಂಪಾರ್ಟೆಂಟ್ ಅಂದರೆ ನೌ ಡೇಸ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಯಾರು ಸರ್, ರೂಲಿಂಗ್ ಪಾರ್ಟಿ ಆಗಿರ್ಬೋದು, ಅಪೋಸಿಷನ್ ಆಗಿರ್ಬೋದು, ಎವ್ರಿ ಒನ್ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಸ್ಕೀಮ್ ಆಗಿರ್ಬೋದು ಏನೇನು ತೊಗೊಂಬರ್ತಾ ಇದ್ದಾರೆ ಅಂದರೆ ಜೆನ್ಜಿ ಅಂದ ತಕ್ಷಣ ನನಗೆ ಏನು ಬೇಕು ಸರ್? ಸ್ಕಿಲ್. ಓಕೆ, ಲ್ಯಾಕ್ ಆಫ್ ಸ್ಕಿಲ್ ಇನ್ ಇಂಡಿಯನ್ ಯೂತ್ಸ್ ಅಂತ ಇದೆ ಸರ್. ಅದಕ್ಕೋಸ್ಕರ ಸ್ಕಿಲ್ ರಿಲೇಟೆಡ್ ಏನೇ ಸ್ಕೀಮ್ಸ್ ಆಗಿರ್ಬೋದು ಅದು ನನಗೇನಾಗುತ್ತೆ ಸರ್, ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಹೇಳ್ತೀನಿ, 95% ಆಫ್ ದಿ ಟೈಮು ಮಿನಿಸ್ಟ್ರಿ ರಾಂಗ್ ಕೊಟ್ಟಿರ್ತಾನೆ. ಹೌದು ಸರ್, ಇದು ಲಾಜಿಕ್. ಇದು ಏನು ಗೊತ್ತಾ, ಆ ಕ್ವಶನ್ ಪೇಪರ್ ಬಿಡಿಸ್ತಾ ಬಂದಂತಹ ಒಂದು ಥಂಬ್ನೇಲ್. ಇನ್ನೊಂದು ಕೇಳ್ತಾರೆ ಸರ್ ಎಷ್ಟೋ ಜನ, ಸರ್ ಅದು ಹೆಂಗೆ ಹೇಳ್ಬಿಡ್ತೀರಾ ಸರ್? ರಾಂಗ್ ಆಗಲ್ಲ ಸರ್, ಇದು UPSC ಇರುತ್ತೆ, KL ವರ್ಕ್ ಆಗುತ್ತಾ ಸರ್ ಅಂದರೆ ಸಮ್ ರೂಲ್ಸ್ ಆರ್ ಯೂನಿವರ್ಸಲ್. ಅವು ಎಲ್ಲೇ ಇದ್ರೂ 99% ಅಗೇನ್ ಅದು ಸರ್ ಯಾವಾಗ ಅಪ್ಲೈ ಮಾಡ್ಬೇಕಂದ್ರೆ ಈ ಲಾಜಿಕ್ಕು ಏನು ಗೊತ್ತಿಲ್ಲ ಅಂದ್ರೆ ತಗೋಬೇಕಾದ್ರೆ ನೀವು ಚಾನ್ಸ್ ಅನ್ನ ಕ್ಯಾಲ್ಕುಲೇಟೆಡ್ ಆಗಿ ತಗೋಬೇಕು. ಹೌದು, ಯುವರ್ ಗೆಸ್ ಶುಡ್ ಬಿ ಕ್ಯಾಲ್ಕುಲೇಟೆಡ್, ಇಟ್ ಇಸ್ ನಾಟ್ ಎ ಬ್ಲೈಂಡ್. ಓಕೆ, ಅವತ್ತು ಹೇಳಿದ್ರು ಶಾಂತಪ್ಪ ಸರ್ ಹೇಳಿದ್ರು, ಮಿನಿಸ್ಟ್ರಿ 95% ಟೈಮ್ ರಾಂಗ್ ಇರುತ್ತೆ. ಸೊ ನೀವು ಅದನ್ನ ತೆಗೆದು ಹೋಗಬೇಕು. ಎಲ್ಲ ಒಂದ್ ರೈಟ್ ಇರುತ್ತೆ, ನೀವು 5% ಕಾನ್ಸಂಟ್ರೇಷನ್ ಮಾಡಕ್ ಹೋಗಿ 95% ಕಳ್ಕೋಬೇಡಿ. ಓಕೆ, ಸೊ ಗೆಸ್ ಮಾಡ್ಬೇಕಾದ್ರೂ ಸಹ ಕ್ಯಾಲ್ಕುಲೇಟೆಡ್ ಗೆಸ್ ಮಾಡಬೇಕು. ಈಗ ನೀವು UPSC ಕ್ವಶನ್ ಪೇಪರ್ ನೋಡಿದ್ರೆ ಯಾರೂ ಸಹ ನಾಲೆಡ್ಜ್ ಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಸಾಧ್ಯ ಇಲ್ಲ ಸರ್. ಇವನ್ ಮೊನ್ನೆ KA ಗ್ರೂಪ್ B ಎಕ್ಸಾಮ್ ಬಂತಲ್ಲ ಸರ್, ಅಲ್ಲೇನೂ ಎಷ್ಟೊಂದು ರ್ಯಾಂಡಮ್ ಫ್ಯಾಕ್ಟ್ಸು ಎಷ್ಟೊಂದು ಕೇಳಿದ್ದಾರೆ. ಸೊ ಅದರಿಂದ ನಮ್ಮ ಸ್ಟೂಡೆಂಟ್ಸಿಗೆ ಏನು ಭಯ ಆಗಿದೆ ಅಂದರೆ ಕರೆಂಟ್ ಅಫೇರ್ಸ್ ಅನ್ನೋದೊಂದು ಭಯ ಆಗಿದೆ ಸರ್. ಸರ್ ಇನ್ನೊಂದು ಸರ್, ಈ ಇತ್ತೀಚಿನ ದಿನ ನಮ್ಮ ಕರ್ನಾಟಕ ಎಕ್ಸಾಮ್ಸ್ ಅಂತ ಬಂದರೆ ಸರ್,
ಒಂದು ಕೇಳ್ತಾರೆ, ಯಾವುದಾದ್ರೂ ಒಂದು ಸ್ಕೀಮ್ ಇರುತ್ತೆ, ಇಟ್ ಮೈಟ್ ಬಿ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು. ಅದಕ್ಕೆ ಯಾವುದಾದ್ರೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಏನಾದರೂ ಫಂಡಿಂಗ್ ಮಾಡ್ತಾ ಇದ್ರೆ ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಸರ್. ಫಿಕ್ಸ್ ಇದು ವರ್ಲ್ಡ್ ಬ್ಯಾಂಕ್ ಫಂಡ್ ಮಾಡ್ತಾ ಇದೆ ಸರ್. ಹಾಗಾಗಿ ನನಗೆ ಈ ಸ್ಕೀಮು ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಸರ್. ಇದೇ ರೀತಿ ವರ್ಲ್ಡ್ ಬ್ಯಾಂಕ್ ಫಂಡ್ ಮಾಡುವಂಥ ಇನ್ನೊಂದು ಸ್ಕೀಮ್ ಇದೆ ಸರ್. ಕರ್ನಾಟಕದಲ್ಲಿ ಒಂದು ಸ್ಕೀಮ್ ಇದೆ, ರಿವಾರ್ಡ್ ಅಂತ ಒಂದು ಪ್ರಾಜೆಕ್ಟ್ ಇದೆ ಸರ್. ಅದರ ಜೊತೆಗೆ ಇನ್ನೊಂದು ಇಂಡಿಯನ್ ಸ್ಕೀಮ್ ಇದೆ, ಅಟಲ್ ಭೂಜಲ್ ಯೋಜನಾ ಅಂತ ಹೇಳಿ. ಅಂದರೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಸರ್ ಹೇಳಿದ್ರು ವರ್ಲ್ಡ್ ಬ್ಯಾಂಕ್ ಇಸ್ HYT. ವರ್ಲ್ಡ್ ಬ್ಯಾಂಕು ಯಾವ್ಯಾವುದು ಭಾರತಕ್ಕೆ ಯಾವ್ಯಾವ ಯೋಜನೆಗಳಿಗೆ ಅದು ಒಂದು ಫಂಡ್ ಮಾಡ್ತಾ ಇದೆ ಅಲ್ವಾ, ಆ ಎಲ್ಲ ಯೋಜನೆಗಳು ಅಥವಾ ಇನಿಷಿಯೇಟಿವ್ಸ್ ಏನಾಗುತ್ತೆ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಸರ್, ಅಲ್ವಾ ಸರ್. ನೆಕ್ಸ್ಟ್ ಇದು ಒಂದನೇದು. ಎರಡನೇದು ಸರ್ ಪೊಲಿಟಿ. ಈಗ ಪೊಲಿಟಿ ಅಂದ ತಕ್ಷಣ ಎಷ್ಟೊಂದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇದ್ದೇ ಇರುತ್ತೆ ಸರ್, ಅಲ್ವಾ. ಸೊ ಈಗ ನಾನು ಇದನ್ನೇನು ತಗೋತಾ ಇದ್ದೀನಿ ಸರ್, ಕೇರಳ ಟು ಕೇರಳಂ ಅಂತ ಹೇಳಿ ಅದನ್ನು ರೀನೇಮ್ ಮಾಡಿದೆ. ರಾಜ್ಯದ ಹೆಸರುಗಳನ್ನು ಚೇಂಜ್ ಮಾಡ್ತಾರೆ ಸರ್, ಜಿಲ್ಲೆಯ ಹೆಸರುಗಳನ್ನು ಚೇಂಜ್ ಮಾಡ್ತಾರೆ ಅಥವಾ ಜಿಲ್ಲೆಗಳನ್ನು ಬೇರೆ ಬೇರೆ ಮಾಡ್ತಾರೆ. ಸೊ ಅದೂ ಇದೆ ಸರ್. ಈಗ ರಾಜ್ಯದ ಹೆಸರನ್ನ ಏನು ಮಾಡಿದ್ದಾರೆ, ಕೇರಳ ಟು ಕೇರಳಂ ಅಂತ ಮಾಡಿದ್ದಾರೆ. ಓಕೆ. ಸೊ ಈಗ ಈ ಥರ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ರಿಲೇಟೆಡ್ ಆರ್ಟಿಕಲ್ ಬಂದಾಗ ಸರ್ ನ್ಯೂಸಲ್ಲಿ ಒಂದು ನಾವು ನೆನ್ಪಿಟ್ಕೋಬೇಕಾಗಿರೋದು, ಸಾಂವಿಧಾನಿಕವಾಗಿ ಏನೇನು ಅದರ ಹಿನ್ನೆಲೆ ಇದೆ ಅಂತಂದರೆ ಯಾವುದ್ಯಾವುದು ಆರ್ಟಿಕಲ್, ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಲು, ಆಮೇಲೆ ಆ ರೆಸೊಲ್ಯೂಷನ್ನ ಪಾಸ್ ಮಾಡಬೇಕಾಗಿತ್ತಂದರೆ ಆ ರೆಸೊಲ್ಯೂಷನ್ ಪಾಸ್ ಮಾಡೋಕ್ಕೆ ಏನು ಪ್ರೊಸೀಜರ್ ಇದೆ, ಇಷ್ಟೇ ಸಿಂಪಲ್ ಸರ್. ಇಷ್ಟೇ ಎರಡೇ ಟಾಪಿಕ್ ನನಗೆ, ಎರಡೇ ಪಾಯಿಂಟ್ ನನಗೆ ಇಂಪಾರ್ಟೆಂಟ್ ಸರ್. ಈಗ ನ್ಯೂಸ್ ಪೇಪರ್ ಆರ್ಟಿಕಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮ್ಯಾಗ್ಝಿನ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು ಸರ್, ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಸರ್. ಬಟ್ ನಾನು ಫೋಕಸ್ ಮಾಡಬೇಕಾಗಿರೋದು, ಇವನ್ ನಾನೇ ಆ ಮ್ಯಾಗ್ಝಿನ್ ಮಾಡಿದ್ರು ನಾನೇ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್. ಇವನ್ ನೀವು ಕೊಡ್ತೀವಿ, ಬಿಕಾಸ್ ನಮಗೂ ಒಂದು ಫೋಮೋ ಅನ್ನೋದೊಂದು ಇರುತ್ತೆ ಸರ್, ಚಿಕ್ಕ ಪುಟ್ಟದ ಒಂದೆರಡು ಲೈನ್ ಎಕ್ಸ್ಟ್ರಾ ಅಂತ ಕೊಡ್ತೀವಿ. ಬಟ್ ಅದನ್ನು ಇಗ್ನೋರ್ ಮಾಡಿ ನಾವು ಏನು 2-3 ಪಾಯಿಂಟ್ ಏನಿರುತ್ತೆ ಅದನ್ನು ಮಾತ್ರ ಏನು ಮಾಡಬೇಕು, ಫೋಕಸ್ ಮಾಡಬೇಕು, ಅಲ್ವಾ ಸರ್. ಒಂದು ನೋಡಿ, ಈಗ ಅಜಯ್ ಅವರು ಹೇಳಿದ್ರು ಲೋಡೆಡ್ ಇನ್ಫಾರ್ಮೇಶನ್ ಬೇಡ, ನೀವು ಅಮೆರಿಕ ಇರಾನ್ ಅವ್ರ ಕುರಿತು PhD ಮಾಡ್ಬೋದು, ಅಷ್ಟು ಕಂಟೆಂಟ್ ಇದೆ. ಹೌದು ಸರ್. ಕ್ವಶನ್ ಬಂದಿದೆ ಎಷ್ಟು UPSCಗೆ, ಒಂದೇ ಅದು ಈಸಿ ಕ್ವಶನ್, ಓಕೆನಾ. ಸೊ ಮೈ ಕನ್ಸರ್ನ್ ಈಸ್, ನೀವು ಪತ್ರಿಕೆಯವರು ಕೊಟ್ಟ ಹಾಗೆ ನ್ಯೂಸ್ ಪೇಪರ್ಸ್ನವರು, ನ್ಯೂಸ್ ಈ ಜರ್ನಲ್ ಎಲೆಕ್ಟ್ರಾನಿಕ್ ಮೀಡಿಯಾದ ಪ್ರತಿ ದಿವಸ ಹಾಕೊಂಡು ರುಬ್ತಾ ಇರ್ತಾರೆ, ಆ ಥರ ಬೇಡ. ಕೇರಳ ಟು ಕೇರಳಂ, ವಿಚ್ ಆರ್ಟಿಕಲ್, ವಿಚ್ ಶೆಡ್ಯೂಲ್, ಶೆಡ್ಯೂಲ್ 1 ಬರುತ್ತೆ. ರಾಜ್ಯಗಳು ಭೌಗೋಳಿಕ ಹೆಸರುಗಳನ್ನು ಚೇಂಜ್ ಮಾಡ್ತಕ್ಕಂಥ. ಹೌದು ಸರ್. ಸಿಂಪಲ್ ಮೆಜಾರಿಟಿ. Who's under control? It is under the control of Parliament. State government can recommend, but it is not binding on the Parliament. ಪಾರ್ಲಿಮೆಂಟ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಬಿಡಬಹುದು ಅಷ್ಟೇ ಸರ್. ಇಷ್ಟು ಬೇಕು. ಒಂದು ತಿಳ್ಕೊಳ್ಳಿ, ನೀವು ಜ್ಞಾನದಿಂದ ಹೋಗಬೇಡಿ, ಪರೀಕ್ಷೆಯ ಅಂಕಗಳಿಂದ ಹೋಗಿ ಜ್ಞಾನ ಆಟೋಮೆಟಿಕಲಿ ಬರುತ್ತೆ. ಜ್ಞಾನದಿಂದ ಹೋದಾಗ ನೀವು ಪರೀಕ್ಷೆ ಕ್ಲಿಯರ್ ಆಗುತ್ತೆ ಅನ್ನೋದ್ರಾಗ ನಿಮಗೆ ಗ್ಯಾರಂಟಿ ಇಲ್ಲ ಸರ್. ಬಟ್ ನೀವು ಅಂಕಗಳಿಂದ ಹೋದಾಗ ಸರ್, ಅಲ್ಟಿಮೇಟ್ಲಿ ಎಕ್ಸಾಮಿಗೆ ಬೇಕಾಗಿರೋದು ಮಾರ್ಕ್ಸ್. ನಾನು ಅದೇ ಹೇಳ್ತೀನಿ ಸರ್, ಎಷ್ಟೋ ಜನ ಹೇಳ್ತಾರೆ ನಾಲೆಜ್ ಇಂಪಾರ್ಟೆಂಟ್, ನಾಲೆಜ್ ಬೇಕು, ಆ ಮಾರ್ಕ್ಸ್ ತಗೊಳಕ್ ಆ ನಾಲೆಜ್ನ ಮಾರ್ಕ್ಸಾಗಿ ಕನ್ವರ್ಟ್ ಮಾಡೋ ನಾಲೆಜ್ ಬೇಕು ಸರ್. ದಟ್ ಈಸ್ ವಾಟ್ ನೀಡೆಡ್. ಅವ್ರು ಯಾರು ಇದು ಅಂತ ಅಲ್ಲ, ಅದು ನಾಲೆಜ್ ಇಲ್ಲದಂಗೆ ಪಾಸ್ ಮಾಡಲ್ಲ, ಅವರು ನಾಲೆಡ್ಜ್ ಇರುತ್ತೆ. ಹೌದು ಸರ್. ಅವ್ರಿಗೆ ಯಾವ ನಾಲೆಡ್ಜ್ ಇರುತ್ತೆ ಅಂದರೆ ಆ ಜೀವನವನ್ನು ಕಟ್ಟಿಕೊಳ್ಳುವ ನಾಲೆಡ್ಜ್ ಬೇಕು ನನಗೆ ಹೊರತು ನಮ್ಮ ಸಂತೋಷಕ್ಕೆ ಬೇಕಾಗಿರೋ ನಾಲೆಡ್ಜ್ ಅಲ್ಲ. ಓಕೆ ಸರ್. ಸೊ ಸರ್ ಇಲ್ಲಿ ಇದೆ ಸರ್ ಇನ್ನೊಂದು, ಇದು ಆರ್ಟಿಕಲ್ ಯಾವುದಂತ ಹೇಳ್ಬಿಡ್ತೀನಿ ಸರ್. ಆರ್ಟಿಕಲ್ 3 ಹೇಳುತ್ತೆ, ವಿಧಿ 3 ಹೇಳುತ್ತೆ ಸರ್. ಅಂದರೆ ಯಾವುದೇ ಒಂದು ರಾಜ್ಯದ ಹೆಸರನ್ನು ಚೇಂಜ್ ಮಾಡ್ಬೇಕಂತಂದರೆ ಅದರ ಎಕ್ಸ್ಕ್ಲೂಸಿವ್ ಅಥಾರಿಟಿ, ನೀವು ಹೇಳಿದ್ರಲ್ಲ ಸರ್, ಅದು ಪಾರ್ಲಿಮೆಂಟ್ ಹತ್ರ ಮಾತ್ರ ಆ ಒಂದು ಅಧಿಕಾರ ಇದೆ. ಅವರು ಸ್ಟೇಟ್ ಅವರು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಸೆಂಟ್ರಲಿಗೆ ಕಳಿಸ್ತಾರೆ ಸರ್. ಅವರು ಅದನ್ನು ರೆಕಮೆಂಡೇಶನ್ ಪ್ರಕಾರ ಅದನ್ನು ಪ್ರೆಸಿಡೆಂಟಿಗೆ ಕಳಿಸ್ತಾರೆ, ಪ್ರೆಸಿಡೆಂಟ್ ಪಾರ್ಲಿಮೆಂಟಿಗೆ ಕಳಿಸ್ತಾರೆ, ಅವ್ರು ಚೇಂಜ್ ಮಾಡಿದ್ರೆ ಚೇಂಜ್ ಆಗೋಯ್ತು ಸರ್, ಅಷ್ಟೇ ಸಿಂಪಲ್. ಆಮೇಲೆ ಇನ್ನೊಂದು ಸರ್, ಇದನ್ನು ಅಮೆಂಡ್ಮೆಂಟ್ ಅಂತಲೇ ಮಾಡ್ತಾರೆ, ಬಟ್ ಇಟ್ ಈಸ್ ನಾಟ್ ಅಂಡರ್ ಆರ್ಟಿಕಲ್ 368, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಮಾಡಲ್ಲ ಸರ್. ಇದು ಒಂದು ಇಂಪಾರ್ಟೆಂಟ್ ಸರ್. ಇದು ಎರಡೇ ನನಗೆ ಇಂಪಾರ್ಟೆಂಟ್ ಸರ್, ಅಷ್ಟೇ. ಆಮೇಲೆ ಸಿಂಪಲ್ ಮೆಜಾರಿಟಿ ಸರ್, ಫಸ್ಟ್ ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಇದು ಬರುತ್ತೆ. ಯೂಶಲಿ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿ ಎಲ್ಲರೂ ಗೊತ್ತಿರುತ್ತೆ. ಶೆಡ್ಯೂಲ್ಸ್ ನಮಗೆ ಹೈ ಯೀಲ್ಡಿಂಗ್ ಟಾಪಿಕ್, ಮಾಡಲೇಬೇಕು ಸರ್ ಅದನ್ನು. ಆಮೇಲೆ ಇದೊಂದು KPSC ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲೂ ಕೂಡ ಇದು ಬಂದಿತ್ತು ಸರ್. ವಿಚ್ ಆಫ್ ದಿ ಫಾಲೋವಿಂಗ್ ಅಥಾರಿಟಿ ರೆಫರ್ ಟು ಸ್ಟೇಟ್ ರಿಆರ್ಗನೈಸೇಷನ್ ಬಿಲ್ ಟು ದಿ ಕನ್ಸರ್ನ್ ಸ್ಟೇಟ್ ಲೆಜಿಸ್ಲೇಚರ್. ಯಾರು ಅಥಾರಿಟಿ, ಯಾರು ಮಾಡ್ತಾರಂತೆ ಸರ್? ಆಬ್ವಿಯಸ್ಲಿ ಪಾರ್ಲಿಮೆಂಟ್ ಸರ್, ನಮ್ಗೆ ಗೊತ್ತಿದೆ ನೋಡಿ. ಮತ್ತೆ ಇದು ಜಸ್ಟ್ ನಾವು ಡಿಸ್ಕಷನ್ ಮಾಡಕ್ ಬಂದಿದ್ವಿ, ಕ್ಲಾಸಲ್ಲಿ ಈ ಥರ ಡಿಸ್ಕಷನ್ ಇರಲ್ಲ, ನಿರಂತರ. ಇಲ್ಲಿ ಸ್ವಲ್ಪ ನಾವು ಸರ್ ಡಿಸ್ಕಸ್ ಮಾಡಿದಾಗಿಂದು ಸ್ವಲ್ಪ ಎನ್ಲಾರ್ಜ್ ಆಗ್ತಾ ಇದೆ. ಬಟ್ ಈ ಕಾನ್ಸೆಪ್ಟಿಗೆ 2 ನಿಮಿಷಕ್ಕಿಂತ ಜಾಸ್ತಿ ತಗೋಬಾರ್ದು, ಟೈಮ್ ಅಷ್ಟೇ. ನಾವು ಯಾಕೆ ಸರ್ 2 ಅವರ್ ಅಂದ ತಕ್ಷಣ 2 ಅವರಲ್ಲಿ ನಾನು ಬರೀ ಒಂದು 8 ಟಾಪಿಕ್ ಹೇಳಿದ್ರೆ ಏನು ಯೂಸ್ ಸರ್? ಯೂಸ್ ಇಲ್ಲ. ಅಟ್ಲೀಸ್ಟ್ ಐ ಶುಡ್ ಟೆಲ್
20 to 25 ಟಾಪಿಕ್ಸ್ ಇಂಪಾರ್ಟೆಂಟ್ ಇರೋದೆ 1 ಮಂತ್ದ್ದು ಅಲ್ವಾ ಸರ್? ಅದನ್ನ ಹೇಳಲೇಬೇಕು. ಆ ರೀತಿಯಾಗಿರುತ್ತೆ ಸರ್ ನಮ್ಮ ಕ್ಲಾಸು. ಇವತ್ತು ಪ್ರಜಾವಾಣಿ ಪೇಪರ್ ಓದ್ತಾ ಇದ್ದೆ. ಇವತ್ತು ಬಂದಿರೋದು 2 ಇಂಪಾರ್ಟೆಂಟ್ ವಿಚಾರ. ಒಂದು ಫ್ರೆಂಚ್ ಓಪನ್ ಅಲ್ಲಿ ಗೆದ್ರು. ಓಕೆ, ಅದು ಇಂಪಾರ್ಟೆಂಟ್ ಇದೆ. ಒಂದು ಲೆಬನಾನ್ ಮೇಲೆ ದಾಳಿ. ಈ ಲೆಬನಾನ್ ಇಸ್ರೇಲ್ ದಾಳಿ ಯಾವತ್ತಾದ್ರೂ ನಿಲ್ಲುತ್ತಾ? ನಿಲ್ಲಲ್ಲ ಸರ್. ಬಟ್ ನನಗೇನು ಇಂಪಾರ್ಟೆಂಟ್ ಅಂದ್ರೆ ಸರ್ ಮ್ಯಾಪಿಂಗ್ ಅಷ್ಟೇ. ಬಟ್ ಪೀಪಲ್ ಆರ್ ರೀಡಿಂಗ್ ಕರೆಂಟ್ ಅಫೇರ್ಸ್. ಲೆಬನಾನ್ ಮೇಲೆ ದಾಳಿ ನಮ್ಮ ತಾತನ ಕಾಲದಿಂದ ಗುದ್ದಾಡ್ಕೊಂಡ್ ಬರ್ತಾರೆ, ಇದ್ದೇ ಇರುತ್ತೆ. ಯಾವ ತಾತ ಆಗೋವರೆಗೂ ಗುದ್ದಾಡ್ತಿರ್ತಾರೆ. ದಟ್ಸ್ ನಾಟ್ ಇಂಪಾರ್ಟೆಂಟ್. ದಿ ಕಂಟ್ರೀಸ್ ವಿಚ್ ಆರ್ ಓಪನ್ಸ್ ಬಾರ್ಡರ್ ವಿತ್ ಮೆಡಿಟರೇನಿಯನ್ ಸೀ, ದಿ ಕಂಟ್ರೀಸ್ ಸರೌಂಡೆಡ್ ಬೈ ದಿ ಇಸ್ರೇಲ್, ದಿ ಬಾರ್ಡರ್ಸ್. ಸರ್ ಅದನ್ನು ತೋರಿಸ್ತೀನಿ ಸರ್, ಇಲ್ಲಿ ಇದೆ. ಅದಿದೆ ಸರ್, ಅದಿದೆ. ಯಾಕಂದ್ರೆ ಅದು ಎವರ್ಗ್ರೀನ್ 3 ತಿಂಗಳಿಂದ ನ್ಯೂಸ್ ಅಲ್ಲಿ ಇದೆ ಅಲ್ಲ ಸರ್? 3 ತಿಂಗಳು 30 ವರ್ಷ ಅಲ್ಲ ಸರ್, ಈಗ ರೀಸೆಂಟ್ ಆಗಿ ಮಾಡೋದು. ಹೌದು ಸರ್, ಹೌದು. ಗಾಜಾ ಬಿಕ್ಕಟ್ಟು ನಿಜ ಸರ್, ನಿಜ. ಓಕೆ ಸರ್, ಇನ್ನೊಂದು ಹೇಳ್ತಿರ್ತೀವಿ, ಇಂಡೆಕ್ಸ್ ಆ್ಯಂಡ್ ರಿಪೋರ್ಟ್ಸ್. 1 ಕ್ವಶನ್ ಆರ್ 2 ಕ್ವಶನ್ ಯಾವುದೇ ಎಕ್ಸಾಮ್ ಇರಲಿ ಸರ್, PC ಇರಲಿ, PSI ಇರಲಿ, KS ಇರಲಿ ಅಥವಾ IAS ಇರಲಿ, 1 ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ ಸರ್. ಓಕೆ, ಸೊ ಇಲ್ಲಿ ನಮ್ದು ಏನು ನ್ಯೂಸಲ್ಲಿದೆ ಅಂದರೆ ಸರ್, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆ ಏನು ಮಾಡಿದೆ, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತಂದರೆ ಇದು ಸರ್ ಕರಪ್ಷನ್ ರಿಲೇಟೆಡ್, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡಿದ್ದಾರೆ ಸರ್. ಓಕೆ, ನನಗೊಂದು ಇಂಡೆಕ್ಸ್ ರಿಲೀಸ್ ಮಾಡಿದ್ದಾರೆ ಅಂದರೆ ಎರಡು ಇಂಪಾರ್ಟೆಂಟ್ ಆಗುತ್ತೆ ಸರ್. ಒಂದು, ಯಾರು ರಿಲೀಸ್ ಮಾಡಿದ್ದಾರೆ, ಅದು ಪ್ರಮುಖ ಇಂಡೆಕ್ಸ್ ಆಗಿರೋದ್ರಿಂದ ಭಾರತದ ರ್ಯಾಂಕ್ ಏನಿದೆ, 2 ಇಂಪಾರ್ಟೆಂಟ್ ಆಗುತ್ತೆ ಸರ್ ಇದರಲ್ಲಿ ನನಗೆ. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಹಿಂಟ್ ಕೊಡ್ತೀನಿ ನೋಡಿ. ಈ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಇದು 2 ಆ್ಯಂಗಲ್ ಓದಬೇಕು. ಬಟ್ ಕೆಲವೊಂದು 4 ಇನ್ಸ್ಟಿಟ್ಯೂಷನ್ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಕೆಲವೊಬ್ರು ಎಲ್ಲರೂ ಕ್ಲಾಸಿಗೆ ಜಾಯಿನ್ ಆಗಲ್ಲ, ಬಟ್ ಆದ್ರೂ ವಿ ವಾಂಟ್ ಟು ಟೆಲ್ ಫ್ಯೂ ಥಿಂಗ್ಸ್. UNDP, ವರ್ಲ್ಡ್ ಬ್ಯಾಂಕ್, IMF, WTO, ವರ್ಲ್ಡ್ ಎಕನಾಮಿಕ್ ಫೋರಮ್, ಭಾರತದಲ್ಲಿ ನೀತಿ ಆಯೋಗ, KAದಲ್ಲಿ ಕೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಓಕೆ, KA ಫೇವರೇಟ್ ಸರ್, ಇವರು ಫೇವರೇಟ್. ನೀತಿ ಆಯೋಗ ಇಸ್ ಫೇವರೇಟ್. KAದವರಿಗೆ ನೀತಿ ಆಯೋಗ ಅಂದ್ರೆ ಪಂಚಪ್ರಾಣ ಫೇವರೇಟ್ ಸರ್. ಓಕೆ, ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ನೀತಿ ಆಯೋಗ ಬಿಡುಗಡೆ ಮಾಡ್ತಕ್ಕಂತಹ ರ್ಯಾಂಕ್ಗಳನ್ನ, ಸೂಚ್ಯಂಕಗಳನ್ನ ಇನ್ ಡೆಪ್ತ್ ಆಗಿ ಓದ್ಲೇಬೇಕು ಸರ್. 100% ಇವತ್ತಿನ ವಿಡಿಯೋ ಸಾಕ್ಷಿ. ಓಕೆನಾ? ನೋಡಿ, ಮೊನ್ನೆ IAS ಅಲ್ಲಿ ಏನ್ ಕೇಳಿದರೆ, UNDP ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಕೇಳಿದ್ದಾರೆ ಸರ್. ದೇರ್ ಆರ್ 100 ಇನ್ಸ್ಟಿಟ್ಯೂಷನ್. ಈಗ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದೆ, ಏನೇನೋ ನಾವು ರಿಪೋರ್ಟ್ಸ್ ಇದೆ, ಬಟ್ ವಿ ಡೋಂಟ್ ವಾಂಟ್ ಟು give such type of reports, and Ajay will come up with the reports last again. It is not a pure current affairs model, HYT model. ಅಂದ್ರೆ ನಾವು ಹಳೆದು ತೂಗಿ ಸೋಸಿ ಅದನ್ನು ನಾವೇನ್ ಮಾಡ್ತೀವಿ, ಅಟ್ಯಾಚ್ ಮಾಡಿಸ್ತೀವಿ. ಓಕೆನಾ ಸರ್? ಓವರ್ ಆಲ್ ಒಂದು 20 ರಿಪೋರ್ಟ್ ಇಂಪಾರ್ಟೆಂಟ್ ಇರ್ಬೋದು ಸರ್, ಅಷ್ಟೇ. ಅರೌಂಡ್ 20 ಅನ್ಕೋತೀನಿ ಸರ್. ಅದರಲ್ಲೂ ಯಾವ್ದು ಇನ್ ಡೆಪ್ತ್ ಓದಬೇಕು, ಯಾವ್ದು 1 ಲೈನರ್ ಓದಬೇಕಂತ ಹೇಳ್ತೀನಿ ಸರ್. ಇಲ್ಲಿ ಒಂದು PSI ಕ್ವಶನ್ ಇದೆ ಸರ್, ಇದ್ರ ಮುಖಾಂತರ ಹೇಳ್ಬಿಡ್ತೀನಿ. UPSC ಪ್ರಿಲಿಮ್ಸ್ 2016ರಲ್ಲಿ ಸರ್, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ಲು ಒಂದು ಸಂಸ್ಥೆ ಯಾವುದು ರಿಲೀಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಕರಪ್ಷನ್ ಪರ್ಸೆಪ್ಷನ್. ಬಟ್ ಯೂಶಲಿ ಸರ್, ಪ್ರಿವಿಯಸ್ ಇಯರ್ ಕ್ವಶನ್ ಯಾರು ನೋಡ್ತಾ ಇರ್ತಾರಲ್ಲ ಸರ್, ಅವರು ನಮಗೆ ಹಿಂಟ್ ಕೊಡ್ತಾ ಇದ್ದಾರೆ ಎಕ್ಸಾಮಿನರು. ಅಂದರೆ ನಾನು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಮೇಲೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ, ಗ್ಲೋಬಲ್ ಕಾಂಪಿಟೇಟಿವ್ ರಿಪೋರ್ಟ್ ಮೇಲೆ ಕೇಳ್ತೀನಿ, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಮೇಲೆ ಕೇಳ್ತೀನಿ ಅಂತ ಹೇಳಿ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ ಸರ್? ನಮ್ಮದು ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ ಅಲ್ವಾ ಸರ್? ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸು ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಲೀಸ್ ಮಾಡ್ತಾರೆ ಸರ್. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟು ಇವರು UNDP ರಿಲೀಸ್ ಮಾಡ್ತಾರೆ ಸರ್. ಸರ್ ನೋಡಿ, ನೀವೇ ಹೇಳಿದ್ರಲ್ಲ ಸರ್, UNDP ಇಂಪಾರ್ಟೆಂಟು, ವರ್ಲ್ಡ್ ಎಕನಾಮಿಕ್ ಫೋರಮ್ ಇಂಪಾರ್ಟೆಂಟು, ವರ್ಲ್ಡ್ ಬ್ಯಾಂಕ್ ಇಂಪಾರ್ಟೆಂಟು. ಅವನು HYT ಇನ್ಸ್ಟಿಟ್ಯೂಷನ್ಸ್ ಬಿಟ್ಟು ಬೇರೆ ಯಾವುದಾದ್ರೂ ಇಲ್ಲ ಆಪ್ಷನಲ್ ಕೊಟ್ಟಿದ್ದಾನ ಸರ್? ಇಲ್ಲ. ಅಂದರೆ ಈ ಸಂಸ್ಥೆಗಳು ಯಾವ್ಯಾವ ರಿಪೋರ್ಟ್ ರಿಲೀಸ್ ಮಾಡುತ್ತಲ್ವ, ಅದನ್ನು ಓದಬೇಕಾಗಿರೋದು ನಿಮ್ಮ ಕರ್ತವ್ಯ. ಅಲ್ಲಿಂದ ಪ್ರಶ್ನೆಗಳು ಬಂದೇ ಬರುತ್ತೆ ನೋಡಿ. 2016 ಕ್ವಶನ್ 2016. 2026 ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಯಾರು ರಿಲೀಸ್ ಮಾಡೋದು? UNDP. ಹೌದು ಸರ್. ನೀವೇನು ಅನ್ಕೊಂತೀರಾ ಸರ್, ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ತುಂಬಾ ನ್ಯೂಸ್. ಅವ್ರಿಗೆಲ್ಲ ಅಷ್ಟು ಟೈಮ್ ಇರಲ್ಲಪ್ಪ ನಿಮ್ಮ ತರ ಓದಕ್ಕೆ. ಓಕೆ, ಯಾಕೆ UNDP ಕೇಳ್ತಾನೆ? ಬೇರೆ ಕೇಳ್ಬೋದಿತ್ತಲ್ಲ. ಕೇಳಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಬಹಳ ಬುದ್ಧಿವಂತರ ಸರ್, ಕೇಳ್ಬಿಟ್ರೆ ಕೇಳಿಬಿಡಿ, ಒಂದು ಕ್ವಶನ್ ಬಿಡಿ ಸರ್. ಅದೇ ಹೇಳ್ತೀನಿ ಸರ್, ಇನ್ನೊಂದು ಹೆಂಗಿರುತ್ತೆ ಅಂದರೆ 100ಕ್ಕೆ 100 ನನಗೆ ಬರಬೇಕು, ಈ ಮೆಂಟಾಲಿಟಿ ಇದೆ ಸರ್ ಎಷ್ಟೋ ಜನಕ್ಕೆ. ಆ ಒಂದು ಇದರಿಂದ ಸ್ವಲ್ಪ ಹೊರಗೆ ಬರಬೇಕಾಗಿದೆ ಸರ್. ಅದು ಅಂದರೆ ನೀವು
100 ಕ್ವಶನ್ ಇಂದ ಬೆನ್ನತ್ತಿದ್ರೆ ನಿಮಗೆ 3 ಕ್ವಶನ್ ಕೈ ಸಿಗಲ್ಲ ಸರ್. ಅದೇ ಮೊನ್ನೆನೂ ಒಂದು ನಮ್ಮ ಲೈವ್ ಕ್ಲಾಸಲ್ಲಿ ಹೇಳಿದೆ ಸರ್, ನಮ್ಮ ವಿಜಯ ಸೇತುನಲ್ಲಿ ಎಲ್ಲರೂ ಸರ್ ಮೊನ್ನೆ KA ಗ್ರೂಪ್ B ಎಕ್ಸಾಮ್ ಹಂಗೆ ಬಂದ್ಬಿಟ್ಟಿತ್ತು ಸರ್, ಹಿಂಗೆ ಬಂದ್ಬಿಟ್ಟಿತ್ತು ಸರ್ ಅಂತಂದ್ರು. ನಾನು ಹೇಳಿದೆ ಅಂಥವು ಎಷ್ಟು ಪ್ರಶ್ನೆ ಇದಾವೆ ಅಂತ ಕೇಳಿದೆ ಸರ್. ಆ ಥರದ್ದು ರ್ಯಾಂಡಮ್ ಕ್ವಶನ್ಸು 20 ರಿಂದ 25 ಇದ್ದಾವೆ. ನಿಮ್ಮ ಕೈಯಲ್ಲಿ ಎಷ್ಟಿದೆ? 75 ರಿಂದ 80 ಕ್ವಶನ್ ಇದೆ. ಈ 20 ರಿಂದ 25ರಲ್ಲಿ ಒಂದು 5 ಆದರೂ ಕರೆಕ್ಟ್ ಮಾಡ್ಬೋದು ಸರ್ ಅವರು, ಗೆಸ್ ಮಾಡಿ. ಯಾರು ಚೆನ್ನಾಗಿ ಓದಿರ್ತಾರಲ್ಲ ಸರ್, ಅಗೇನ್ ಯಾರು ಚೆನ್ನಾಗಿ ಓದಿರ್ತಾರೆ ಅದು ಅಪ್ಲಿಕೇಬಲ್ ಆಗುತ್ತೆ ನೋಡಿದವ್ರಿಗೆ. ಮಿಕ್ಕಿದ 70 ರಿಂದ 80 ನಿಮಗೆ ಇದನ್ನೇ ಇದೆ ಅಲ್ಲ ಸರ್, ಸ್ಟ್ಯಾಟಿಕ್ GKನೇ ಇದೆ ಅಲ್ವಾ, ಸಬ್ಜೆಕ್ಟ್ಸೇ ಇದೆ. ಆ ಸಬ್ಜೆಕ್ಟ್ ಬಿಟ್ಟು ಅವ್ನು ಹೋಗೇ ಇಲ್ಲ. ಅದೇ ಪಾಲಿಟಿ ಸರ್, ಅದೇ ಆರ್ಟಿಕಲ್ 262, ಅದೇ ಆರ್ಟಿಕಲ್ 263, ಅದೇ ಕ್ಯಾಗು, ಅವನೇ ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದಾನೆ ಸರ್ ಅಗೇನ್ ಆ್ಯಂಡ್ ಅಗೇನ್. ಸೊ ಹೀಗಾಗಿ ಎಲ್ಲರೂ ಸರ್ ಆ ಒಂದು 15-20 ಪ್ರಶ್ನೆಗಳೇನು ಇರ್ತಾವಲ್ವ ಅದ್ರ ಹಿಂದೆ ಹೋಗಿ ತುಂಬ ಭಯಪಟ್ಟು ಆ ಒಂದು ಫೋಮ ಹಿಂದೆ ಹೋಗಿ ಕಳ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ಬೇಕಂತ ಬಹಳಷ್ಟು ಜನ ಈಗ ನಾವು ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬಿಡ್ತಾರೆ. ವಿ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್ ಎನಿ ಇನ್ಸ್ಟಿಟ್ಯೂಷನ್, ವಿ ಡೋಂಟ್ ವಾಂಟ್ ಟು ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್, ಓಕೆ. ಬಟ್ ಈ ಸಂದರ್ಭದಲ್ಲಿ ಫುಲ್ ಲೆಂತ್ ಕೋಚಿಂಗ್ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸರ್. 2 ತಿಂಗಳ ಮುಗಿಸ್ಕೊಡಕ್ ಆಗಲ್ಲ ಅಲ್ಲ ಸರ್, ಹೇಗಾಗುತ್ತೆ ಸರ್? ಅದೇ ನಾನು ಮೊನ್ನೆನೂ ಹೇಳಿದ್ದೀನಿ ಸರ್, ಇವನ್ ನನಗೂ ಅಂದ್ರೆ ಸರ್ ಕ್ರ್ಯಾಶ್ ಕೋರ್ಸ್ ಮಾಡಿ ಅಂತ ಹೇಳಿ. ನನಗೆ ಪರ್ಸ್ನಲಿ ಐ ಡೋಂಟ್ ವಾಂಟ್ ಟು ಟೇಕ್, ಬಿಕಾಸ್ ಯಾಕಂತಂದ್ರೆ 2 ತಿಂಗಳಲ್ಲಿ ನೀವು ಅದನ್ನ ಮುಗ್ಸಕ್ ಆಗಲ್ಲ. ಟು ಬಿ ಫ್ರ್ಯಾಂಕ್, ಈಗ ನಮಗೆ ಈಗ 3 ತಿಂಗಳು ಇತ್ತಂದ್ರೆ ಸರ್ ನಾನು ಆಯ್ತಪ್ಪ ಮಾಡ್ಕೊಡ್ತಿದ್ದೆ ಸರ್, ಆಯ್ತು ಮಾಡಿ ಅಂತ ನಾನು ಹೇಳ್ಬೋದಿತ್ತು. ಬಟ್ ಇರೋ 50 ದಿನದಲ್ಲಿ ಅವು ನಮಗೂ ಜಸ್ಟಿಸ್ ಕೊಡೋಕ್ಕಾಗಲ್ಲ, ಅವ್ರಿಗೂ ಅರ್ಧಂಬರ್ಧ ಕೊಡ್ಬೋದು, ಬಟ್ ಡೈಜೆಷನ್ ಮಾಡೋಕ್ಕಾಗಲ್ಲ ಸರ್. ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ನಾವು ಈಗ ಏನಂತಂದ್ರೆ ನನ್ನ HOT ಕ್ಲಾಸ್ ಟಿಕ್ ಹಾಕೊಂಡು ಹೋದ್ರೆ ಸಾಕು, ಕ್ಲಾಸ್ ತಗೊಳ್ಳೋದಪ್ಪ. ನೀವು ನೋಡಿ ಎಕನಾಮಿಕ್ಸ್ ಅನ್ನು ಹಾರ್ಡ್ಲಿ 5 ಅವರ್ಸ್ ಅಲ್ಲಿ ಮುಗಿಸಬಹುದು, 10 ಅವರ್ಸ್ ಗೆ ಕ್ಲೋಸ್ ಆಗ್ಬಿಡುತ್ತೆ. ಎಕನಾಮಿಕ್ಸ್ 10 ಅವರ್ಸ್ ಕ್ಲೋಸ್, ಜಿಯೋಗ್ರಫಿ 10 ಅವರ್ಸ್ ಕ್ಲೋಸ್, ಪೊಲಿಟಿ 10 ಅವರ್ಸ್ ಕ್ಲೋಸ್. ಅಂದ್ರೆ ನಾನು ನಿಮ್ಗೆ ಹಾರ್ಡ್ಲಿ 6-7 ಡೇಸ್ ಅಲ್ಲಿ ಮುಗಿದೋಗುತ್ತೆ. ನೀವು ಅದನ್ನ ನೋಡ್ಕೊಳ್ಳೋದು, ಟಿಕ್ ಹಾಕೊಂಡು ಹೋಗೋದು, ಇದು ಬರುತ್ತೆ ಇದು ಬರಲ್ಲ, ನಾನು ಅಲ್ಲಿ ಹೇಳ್ಕೊಂತ ಹೋಗಿ ಅದನ್ನೇ ಮಾಡ್ಬೇಕು ಸರ್. ಆಕ್ಚುಲಿ ಈಗ ಅಂದ್ರೆ ದೇ ಶುಡ್ ಲರ್ನ್ ದಟ್ ನನಗೆ ಇದು ಗೊತ್ತು, ಇದು ಗೊತ್ತಿಲ್ಲ, ಈ ಕಾನ್ಸೆಪ್ಟ್ ನನಗೆ ಗೊತ್ತಿದೆ ಅಂದ್ರೆ ನಾನು ಮುಂದೆ ಹೋಗ್ತೀನಿ, ಗೊತ್ತಿಲ್ಲ ಅಂದ್ರೆ ಓದ್ಕೊತೀನಿ ಅಷ್ಟೇ. ಸೊ ಇದ್ರ ಅರ್ಥ ನೀವು HOT ತಗೊಳ್ಳೇಬೇಕಂತಲ್ಲ, ಇದು ನನ್ನ ಪ್ರಾಮಾಣಿಕ ಅನಿಸಿಕೆ. ಇದ್ರ ಮೇಲೆ ನಿಮ್ಮ ವೈಯಕ್ತಿಕ ವಿಚಾರಗಳು, ಓಕೆ. ಸೊ ಈ ಅಲ್ಟಿಮೇಟ್ಲಿ ಯುವರ್ ಲೈಫ್ ಶುಡ್ ಗೋ ಇನ್ ಎ ರೈಟ್ ವೇ, ಗೊತ್ತಾಯ್ತಾ? ಸೊ ಈ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರೋದು ಗೈಡೆನ್ಸ್. ಹೌದು ಸರ್, ಇದನ್ನು ಓದಿ, ಇದನ್ನು ಓದಬೇಡಿ. ಹೌದು ಸರ್, ಹೌದು. ಸೊ ಅದನ್ನ ನಾನು HOT ಕ್ಲಾಸ್ ಅಲ್ಲಿ ಮಾಡಿದೀನಿ. ನಂದು ಕ್ಲಾಸಸ್ ಗೊತ್ತಿರುವಂಗೆ 20 ರಿಂದ 25 ನಿಮಿಷ ಒಂದು ಕ್ಲಾಸ್ ಅಂದ್ರೆ. ಅದು ನೀವು ಸ್ಪೀಡ್ ಆಗಿ ಇಟ್ಕೊಂಡ್ರೆ 1.5 ಟೈಮ್ಸ್ ಇಟ್ಕೊಂಡ್ರೆ 12 ನಿಮಿಷಕ್ಕೆ 12 ರಿಂದ 15 ನಿಮಿಷಕ್ಕೆ ಬಂದ್ಬಿಡುತ್ತೆ. ಸೊ ಅಲ್ಲಿ ನಾನು ಏನ್ ಹೇಳಿದೆ ಅಂದ್ರೆ ಕಾನ್ಸೆಪ್ಚುಯಲ್ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಿಲ್ಲ, ಎಲ್ಲೆಲ್ಲಿ ಬೇಕಾಗುತ್ತೆ ಅಲ್ಲಿ ಹೇಳಿದ್ದೀನಿ. ಅನ್ನಿ ಬೇಸೆಂಟ್ ಯಾಕೆ 1920 ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಪೋಸ್ ಮಾಡಿದ್ದೆ, ಯಾಕೆ ಅಪೋಸ್ ಮಾಡಿದ್ರು ಅಂತಂದ್ರೆ ಅವಾಗ 1919 ಸುಧಾರಣೆಗಳು ಇಷ್ಟ ಆಗಿದ್ವು, ಮುಗಿತು ಅಷ್ಟೇ. ಕೇಳ್ತಾರೆ BP ವಾಡಿಯಾ ಕೇಳ್ತಾರೆ ಎಕ್ಸಾಮ್ಸ್ಗೆ, ನಿಮ್ಗೆ ವಸುದೇವ್ ಬಲವಂತ ಪಡಿಕೆ 1 ಲೈನರ್ ಓದ್ಕೊಡಿ, ಓಕೆ. ದಟ್ಸ್ ವಾಟ್. ನಿಮ್ಗೆ ವಸುದೇವ್ ಬಲವಂತ ಪಡಿಕೆ ಗೊತ್ತಿಲ್ಲ, ಎಕ್ಸಾಮ್ಸ್ ಅಲ್ಲಿ ಬರ್ತಂದ್ರೆ ಸರ್ ಆಲ್ರೆಡಿ ಬಂದಿದ್ದಾರೆ ಅವರು, ಬಂದಿದೆ, ಓಕೆನಾ? ಹೌದು. ಸೊ ನೀವು ಸ್ವತಂತ್ರ ಹೋರಾಟಗಳನ್ನ 1857 ದಂಗೆಯನ್ನ ಯಾವ ಏರಿಯಾದಿಂದ ಯಾರು ಬಂದ್ರು, ಲಕ್ನೋದಿಂದ ಬೇಗಂ ಹಜರತ್ ಮಹಲ್, ಈ ತರನೇ ಕೇಳ್ತಾನೆ. ಇಷ್ಟು ಹೇಳ್ಕೊಂತ ಹೋಗಿದ್ದೀನಿ ನೋಡಿ. ಒಂದು ಬೇರೆ ಓದ್ಕೊಂಡವ್ರಿಗೆ ದಟ್ HOT ವಿಲ್ ಬ್ರಿಂಗ್ ಮಿರಾಕಲ್ಸ್. ಹೌದು ಸರ್. ಬಟ್ ನಾನು ಏನು ಓದಿಲ್ಲ ಅಂದವ್ರಿಗೆ ಬಿಟ್ ಡಿಫಿಕಲ್ಟ್. ಅಗೇನ್ ಇಟ್ ಇಸ್ ಡಿಪೆಂಡ್ ಅಪಾನ್ ಯುವರ್ ಡೈಜೆಷನ್ ಕೆಪಾಸಿಟಿ. ಅದಕ್ಕೆ 1-2 ಸಲ ಓದ್ಕೊಂಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಮೋಸ್ಟ್ ಹೆಲ್ಪ್ಫುಲ್. ಅಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಂದ್ರೆ ಫಾಸ್ಟ್ ಆಗಿ ಓದಿ ಮುಗಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಸೊ ಅರೌಂಡ್ 50 ಡೇಸ್ ಇದೆ ನಮಗೊಂದು. ನೀವು 10 ಡೇಸ್ ಕೊಟ್ಟರು ಮುಗಿದೋಗುತ್ತೆ ಅದು, ಓಕೆ. ಅಗೇನ್ ಇಟ್ಸ್ ಎ ಯುವರ್ ಚಾಯ್ಸ್, ಇಟ್ಸ್ ಯುವರ್ ಕಾಲ್. ಹೌದು ಸರ್, ಹೌದು. ಓಕೆ ಸರ್, ಜಾಯಿಂಟ್ ಸಿಟ್ಟಿಂಗ್ ಇದು ಕರೆಂಟ್ ಅಫೇರ್ಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಕರೆಂಟ್ ಇದು ಸ್ಟ್ಯಾಟಿಕ್ ಸರ್. ಎಲ್ಲರೂ ಮೋಸ್ಟ್ ಆಫ್ ದಿ ಪೀಪಲ್ ಸ್ಟ್ಯಾಟಿಕಲ್ ಓದಿರ್ತಾರೆ ಪಾಲಿಟಿನಲ್ಲಿ, ಬಟ್ ಕರೆಂಟ್ ಅಫೇರ್ಸಲ್ಲಿ ಬಂದಿದೆ ಅಂತಂದರೆ ಡಬಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಸರ್ ಅವರು, ಅಷ್ಟೇ ಅಲ್ವಾ ಸರ್? ಸೊ ಜಾಯಿಂಟ್ ಸಿಟ್ಟಿಂಗ್ ಅಂದ ತಕ್ಷಣ ನನಗೆ 3 ಇಂಪಾರ್ಟೆಂಟ್ ಆಗುತ್ತೆ ಸರ್. ಒಂದು, ಅದು ಆರ್ಟಿಕಲ್ ಯಾವುದಿದೆ ಅಂತ ಹೇಳಿ, ಯಾವ ಆರ್ಟಿಕಲ್ ಪ್ರಕಾರ ಜಾಯಿಂಟ್ ಸಿಟ್ಟಿಂಗನ್ನು ಇದನ್ನು ಮಾಡಬೇಕು, ಕರಿಬೇಕು ಅಂಥೇಳಿ, ಯಾರು ಕರೀತಾರೆ ಅಂಥೇಳಿ, ಅದಕ್ಕೆ ಕಂಡೀಷನ್ಸ್ ಏನೇನಿದೆ, ಅದನ್ನು ಅಧ್ಯಕ್ಷತೆನ ಯಾರು ವಹಿಸ್ತಾರೆ, ಇಷ್ಟೇ ಸರ್ ನನಗೆ ಬೇಕಾಗಿರುವಂಥದ್ದು, ಅಲ್ವಾ ಸರ್? ಸರ್ ಈಗ ಜಾಯಿಂಟ್ ಸಿಟ್ಟಿಂಗ್ ಕರೆದಿದ್ದಾರೆ, ಪ್ರೆಸಿಡೆಂಟ್ ಅಡ್ರೆಸ್ ಮಾಡ್ತಾರೆ ಸರ್. ಜಾಯಿಂಟ್ ಸಿಟ್ಟಿಂಗ್ ಯೂಶ್ವಲಿ ಫಸ್ಟ್ ಸೆಷನ್ ಆಫ್ ದಿ ಇಯರು, ಆಮೇಲೆ ಫಸ್ಟ್ ಸೆಷನ್ ಆಫ್ ದಿ ಆಫ್ಟರ್ ಜನರಲ್ ಎಲೆಕ್ಷನ್ನು, ಆಮೇಲೆ ಯಾವ ಆರ್ಡಿನರಿ ಬಿಲ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಸಾಮಾನ್ಯ ಮಸೂದೆ ಮಾತ್ರ ಏನಾದರೂ ಈಗ ಲೋಕಸಭೆಲೂ ಪಾಸ್ ಆಗಲಿಲ್ಲ, ರಾಜ್ಯಸಭೆಲೂ ಪಾಸ್ ಆಗಲಿಲ್ಲ ಅಂದರೆ ಅದು ಡೆಡ್ ಲಾಕ್ ಆಗುತ್ತೆ ಸರ್. ಅವಾಗ ಬರೀ ಸಾಮಾನ್ಯ ಮಸೂದೆ.
ಆವಾಗ ಏನಾಗುತ್ತೆ, ಪ್ರೆಸಿಡೆಂಟು ಸಮನ್ ಮಾಡ್ತಾರೆ. ಯಾರು ಕರೀತಾರೆ ಅದು ಕೂಡ ಇಂಪಾರ್ಟೆಂಟ್ ಸರ್. ಸಮನ್ ಅಂತ ಕರಿತೀವಿ ಸರ್ ಅದಕ್ಕೆ ವರ್ಲ್ಡ್ ನಾವು ಇಂಗ್ಲೀಷಲ್ಲಿ. ಯಾರು ಆ ಒಂದು ಜಾಯಿಂಟ್ ಸೆಷನನ್ನು, ಜಂಟಿ ಅಧಿವೇಶನವನ್ನು ಕರೀತಾರೆ, ಇದನ್ನು ಕೇಳಿದ್ದಾರೆ ಸರ್. ಯಾರು? ಪ್ರೆಸಿಡೆಂಟ್ ಕರೀತಾರೆ. ಕರೆದ್ಮೇಲೆ ರಾಜ್ಯಸಭೆ ಲೋಕಸಭೆಯವರು ಕೂತ್ಕೋತಾರೆ ಬಂದು. ಸಿಂಪಲ್ ಮೆಜಾರಿಟಿ ಸರ್. ಜಾಯಿಂಟ್ ಸೆಷನಲ್ಲಿ ಬಿಲ್ ಪಾಸ್ ಆಗೋದು ಕೂಡ ಸಿಂಪಲ್ ಮೆಜಾರಿಟಿ. ಓಕೆ, ಸಾಮಾನ್ಯ ಬಹುಮತದಿಂದನೇ ಪಾಸ್ ಆಗುತ್ತೆ ಸರ್. ಅದರ ಜೊತೆಗೆ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಪ್ರಿಸೈಡ್ ಅಂದರೆ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಸರ್? ಯೂಶ್ವಲಿ ಈ ಜಾಯಿಂಟ್ ಸೆಟ್ಟಿಂಗ್ ಅಧ್ಯಕ್ಷತೆಯನ್ನು ಸ್ಪೀಕರ್ ಆಫ್ ಲೋಕಸಭಾ ವಹಿಸ್ತಾರೆ ಸರ್. ಇನ್ ಕೇಸ್ ಅವರಿಲ್ಲ ಅಂದರೆ ಡೆಪ್ಟಿ ಸ್ಪೀಕರ್ ಆಫ್ ಲೋಕಸಭಾ. ಇನ್ ಕೇಸ್ ಅವರು ಇಲ್ಲ ಅಂದರೆ ಡೆಪ್ಟಿ ಚೇರ್ಮನ್ ಆಫ್ ರಾಜ್ಯಸಭಾ, ನಾಟ್ ಚೇರ್ಮನ್ ಆಫ್ ರಾಜ್ಯಸಭಾ. ಇದು ಇಂಪಾರ್ಟೆಂಟ್ ಸರ್. ಯಾಕಂತಂದರೆ ಚೇರ್ಮನ್ ಆಫ್ ರಾಜ್ಯಸಭಾ ಅವರು ಮೆಂಬರ್ ಆಗಿರಲ್ಲ. ದಟ್ ಈಸ್ ದಿ ರೀಸನ್ ಸರ್. ಅವರು ಇಲ್ಲ ಅಂತಂದರೆ ಪ್ರೆಸಿಡೆಂಟ್ ಯಾರು ಒಬ್ಬರನ್ನ ಹೇಳ್ತಾರೆ ಸರ್. ಯಾಕೆ ಇಷ್ಟು ಈಗ ಹೇಳ್ತಾ ಇದ್ದೀನಿ ಅಂತ ಸರ್, ಪ್ರಶ್ನೆ ಹಿಂಗೆ ಬರ್ಬೋದು ಸರ್. ಬರುತ್ತೆ ಅದ್ರ ಸಲುವಾಗಿ ಅಂತ ನಾನು ಅಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಸರ್. ನಾನು ಅಸೆಂಬ್ಲಿ ಯಾಕಿಲ್ಲ ಅಂದರೆ ಸರ್, ಎಲ್ಲ ಸ್ಟೇಟ್ಗಳಲ್ಲೂ ಎರಡೆರಡು ಹೌಸು ಇಲ್ಲ. ವಿಧಾನ ಪರಿಷತ್ ಅನ್ನೋದು ಎಲ್ಲ ಕಡೆನೂ ಇಲ್ಲ ಸರ್. ವಿಧಾನ ಪರಿಷತ್ತು ಇನ್ನೊಂದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ. ವಿಧಾನ ಪರಿಷತ್ತು ಎಷ್ಟು ಸ್ಟೇಟ್ಗಳಲ್ಲಿದೆ, ಯಾವ್ಯಾವ ಸ್ಟೇಟ್ಗಳಲ್ಲಿ ಮಾತ್ರ ಇದೆ ಗೊತ್ತಿದ್ರೆ ಅದೊಂದು ಕಮೆಂಟ್ ಹಾಕಿ. ಅದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಥೀಮ್, ಅದು ಪ್ರಶ್ನೆ ಬಂದಿದೆ ಸರ್ ಅಲ್ವಾ ಸರ್? ಮತ್ತೆ ಇನ್ನೊಂದು ಅವರಿಗೆ ಎಷ್ಟು ದಿವಸ ವಿಧಾನ ಪರಿಷತ್ತು ವಿಧಾನಸಭೆ ಸೃಷ್ಟಿ ಮಾಡಿದಂತ ಬಿಲ್ ತಡಿಬಹುದು? ಎಷ್ಟು ದಿವಸ ತಡಿಬಹುದು? ಮ್ಯಾಕ್ಸಿಮಮ್ ಡೇಸ್. ಓಕೆ, ಹ್ಞೂ ಸರ್. ಅದು ಒಂದು ಇದು ಜಾಯಿಂಟ್ ಸೆಟ್ಟಿಂಗ್ ಬಗ್ಗೆ ಇಷ್ಟೇ ಸರ್ ಇನ್ಫಾರ್ಮೇಷನ್. ಅದು ಬಿಟ್ಟರೆ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಂದಿದೆ ಸರ್ ನಮಗೆ. ಸಮನ್ ಯಾರು ಮಾಡ್ತಾರೆ ಸರ್? ಪ್ರೆಸಿಡೆಂಟ್ ಮಾಡ್ತಾರೆ. ಸೊ ಅಗೇನ್ ಸೇಮ್ ಪ್ರೆಸಿಡೆಂಟ್ ಸರ್ ಸಮನ್ ಮಾಡುವಂಥದ್ದು. ಇದು ಇಂಪಾರ್ಟೆಂಟ್ ಸರ್. ಆಮೇಲೆ ಸರ್ ಇನ್ನೊಂದು ಪರ್ಸನಾಲಿಟಿ ರೈಟ್ಸ್ ಸರ್. ಓಕೆ, ನನಗೆ ಈ ರೈಟ್ಸ್ ಸಂಬಂಧಪಟ್ಟಂದು ಒಂದೇ ಒಂದು ಇಂಪಾರ್ಟೆಂಟ್ ಸರ್. ಪರ್ಸನಾಲಿಟಿ ರೈಟ್ಸು ಫಂಡಮೆಂಟಲ್ ರೈಟ್ಸಲ್ಲಿ ಯಾವ ಆರ್ಟಿಕಲ್ಗೆ ಸಂಬಂಧಪಟ್ಟಿದೆ ಅಷ್ಟೇ ನನಗೆ ಇನ್ಫಾರ್ಮೇಷನ್ ಸರ್. ಅದು ಬಿಟ್ಟರೆ ನನಗೆ ಏನೂ ಬೇಡ. 21-19 ಅಷ್ಟೇ ಸರ್. ಕಣ್ಣುಗಳು ಈಗ ಇಂಟರ್ನೆಟ್ ನನ್ನ 19 ಆಗುತ್ತೆ ಸರ್. ಅದು ಕೂಡ ನ್ಯೂಸಲ್ಲಿ ಇತ್ತು, ಅದು ಎಕ್ಸಾಮಲ್ಲೂ ಬಂದಿದೆ ಸರ್ ರೀಸೆಂಟಾಗಿ. ಹೀಗಾಗಿ ಯಾವುದ್ಯಾವುದು ಫಂಡಮೆಂಟಲ್ ರೈಟ್ಸಿಗೆ ಸಂಬಂಧಪಟ್ಟಂತೆ ನ್ಯೂಸಲ್ಲಿ ಇರುತ್ತಲ್ವ, ಅದ್ರ ಬಗ್ಗೆ ನೀವು ಇಷ್ಟೇ ತಿಳ್ಕೊಬೇಕು. ಏನಪ್ಪ ಅಂತಂದರೆ ಅದು ಯಾವ ಆರ್ಟಿಕಲ್ಗೆ ಸಂಬಂಧಪಟ್ಟಿದೆ ಅನ್ನೋದು. ಓಕೆ, ಇನ್ ಕೇಸ್ ಯಾವುದಾದ್ರೂ ಜಡ್ಜ್ಮೆಂಟ್ ಇಂಪಾರ್ಟೆಂಟ್ ಇತ್ತಂದರೆ ಆ ಜಡ್ಜ್ಮೆಂಟ್ ಬೇಕಾದ್ರೆ ನೀವು ಅಂದ್ರೆ ಗೊತ್ತಾಗುತ್ತೆ ನೋಡಿ. ನಮ್ಮ ಉದ್ದೇಶ ಎಕ್ಸಾಮ್ ಆಲೋಚನೆ ಮಾಡೋದು. We are not expected to become lawyer or Supreme Court judge. ಈಗ ಹೇಳಿದ್ರೆ ಇಂಟರ್ನೆಟ್ ಅದೇ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಮಿನಿಸ್ಟ್ರಿಯಲ್ ಹೆಲ್ತ್ ಇಸ್ ಎ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಹರೀಶ್ ರಾಣಾ ಕೇಸು ಪ್ಯಾಸಿವ್ ತನುಷಿಯಾ. ಹೌದು ಸರ್. ಒನ್ ಲೈನರ್ ಅರುಣಾ ಶಾಂಬಾ ಕೇಸ್ ಇತ್ತು, ಅದು ಆರ್ಟಿಕಲ್ 21 ಸಂಬಂಧಪಡುತ್ತೆ. ಹರೀಶ್ ರಾಣಾ ರೈಟ್ ಟು ಡಿಗ್ನಿಫೈಡ್ ಡೆತ್, ಅಂದ್ರೆ ಮನುಷ್ಯ ಗೌರವವಾಗಿ ಸಾಯ್ಬೇಕು ಅನ್ನೋದು. ಇಷ್ಟು ಹೋದ್ರೆ ಸಾಕು. ಇದ್ರ ಕುರಿತು ಡಿಬೇಟು ಡಿಸ್ಕಷನ್ ಆಗೋ ಅವಶ್ಯಕತೆ ಇಲ್ಲ ಸರ್. ಹೌದು ಸರ್. ನೆಕ್ಸ್ಟು ಸ್ಪೀಕರ್. ನನಗೆ ಲೋಕಸಭಾ ಸ್ಪೀಕರ್ ಹೈಲ್ಡಿಂಗ್ ಟಾಪಿಕ್. ಅವ್ರು ಹೇಗೆ ಆಯ್ಕೆ ಆಗ್ತಾರೆ, ಅವ್ರನ್ನ ಹೇಗೆ ತೆಗಿತಾರೆ, ಅವ್ರ ಕರ್ತವ್ಯಗಳೇನು, ಇದೆಲ್ಲನೂ ಅವರು ಓದಲೇಬೇಕು ಸರ್. ಎಲ್ಲ ಎಕ್ಸಾಮ್ಸಲ್ಲೂ ಬರುತ್ತೆ. ಬಟ್ ಇಲ್ಲಿ ರಿಮೂವಲ್ ಆಫ್ ಸ್ಪೀಕರ್ ಒಂದು ನೋಟಿಸ್ ತೊಗೊಂಬಂದಿದ್ದಾರೆ ಸರ್. ಓಂ ಬಿರ್ಲಾ ಈಗೇನು ಲೋಕಸಭೆ ಸ್ಪೀಕರ್ ಇದ್ದಾರಲ್ವ, ಅವ್ರನ್ನ ತೆಗೆದು ಹಾಕಬೇಕು ಅಂತ ಹೇಳಿ ಒಂದು ನೋಟಿಸನ್ನು ತಗೊಂಡು ಬಂದಿದ್ದಾರೆ ಸರ್. ಈಗ ತೆಗೆದು ಹಾಕಬೇಕು, ಅವ್ರನ್ನ ರಿಮೂವ್ ಮಾಡಬೇಕು ಅಂತಂದರೆ ನಾನು ಫಸ್ಟ್ ತಿಳ್ಕೊಬೇಕಾಗಿರೋದು ಯಾವ ವಿಧಿ, ಯಾವ ಆರ್ಟಿಕಲ್ ಅನ್ನೋದನ್ನು ನಾನು ತಿಳ್ಕೊಬೇಕು ಸರ್. ಆರ್ಟಿಕಲ್ 94 ಹೇಳುತ್ತೆ ಯಾವಾಗ ಸ್ಪೀಕರ್ ಪೋಸ್ಟು ವೆಕೆಂಟ್ ಆಗುತ್ತೆ, ಅಂದರೆ ಸ್ಪೀಕರ್ ಪೋಸ್ಟು ಲೋಕಸಭೆಯಲ್ಲಿ ಖಾಲಿ ಆಗುತ್ತೆ ಅಂತ. ಒಂದು ಅವರ ಮೆಂಬರ್ಶಿಪ್ ಹೋದರೆ, ರೆಸಿಗ್ನೇಷನ್ ಕೊಟ್ಟರೆ ಅಥವಾ ರಿಮೂವಲ್ ಮಾಡಿದ್ರೆ, ಈ 3 ಕಂಡೀಷನ್ಗಳಲ್ಲಿ ಅವ್ರದ್ದೇನಾಗುತ್ತೆ ಸರ್, ವೆಕೆಂಟ್ ಆಗುತ್ತೆ. ಆರ್ಟಿಕಲ್ 94 ಕೇಳ್ಬೋದು ಸರ್ ನೆಕ್ಸ್ಟ್ ಎಕ್ಸಾಮಲ್ಲಿ ಡೈರೆಕ್ಟಾಗಿ. ಸೊ ಆಮೇಲೆ ಪ್ರೊವಿಷನ್ಸ್ ಏನಿದೆ, ಯಾವ ಮೆಜಾರಿಟಿ ಬೇಕು ಸರ್? ಎಫೆಕ್ಟಿವ್ ಮೆಜಾರಿಟಿ ಸರ್. ಇದು ಇಂಪಾರ್ಟೆಂಟ್. ಇದನ್ನು ಕೇಳ್ತಾನೆ ಸರ್. ಎಲ್ಲರೂ ನಾವು ಸಿಂಪಲ್ ಗೊತ್ತಿರುತ್ತೆ, ಸ್ಪೆಷಲ್ ಗೊತ್ತಿರುತ್ತೆ. ಎಫೆಕ್ಟಿವ್ ಅನ್ನೋದು ವೆರಿ ರೇರ್ ಸರ್ ಯೂಸ್ ಮಾಡುವಂಥದ್ದು ನಾವು. ಹೀಗಾಗಿ ಎಫೆಕ್ಟಿವ್ ಮೆಜಾರಿಟಿ ಬೇಕಾಗುತ್ತೆ ಸರ್. ಆಮೇಲೆ ಇದಕ್ಕೆ 50 ಜನ ಸಪೋರ್ಟ್ ಮಾಡಲೇಬೇಕು. ಸುಮ್ಮನೆ ನಾನು ಒಬ್ಬ ಹೋಗಿ ನಾನು ಸ್ಪೀಕರ್ನ ತೆಗೆದು ಹಾಕಬೇಕು ಅಂತ ರೆಸೊಲ್ಯೂಷನ್ ಪಾಸ್ ಮಾಡೋಕ್ಕಾಗಲ್ಲ. 50 ಮೆಂಬರ್ಸ್ ಅಟ್ಲೀಸ್ಟ್ ದೇ ಹ್ಯಾವ್ ಟು ಸಪೋರ್ಟ್ ದ್ಯಾಟ್ ರೆಸೊಲ್ಯೂಷನ್ ಸರ್. ಇಷ್ಟು ಇಂಪಾರ್ಟೆಂಟ್ ಸರ್ ನನಗೆ ಲೋಕಸಭಾ ಸ್ಪೀಕರ್ ಬಗ್ಗೆ. ನೆಕ್ಸ್ಟ್ ಸ್ಪೀಕರ್ ಸರ್ ಇನ್ನೊಂದು ಸರ್, ಈಗ ಇದು ಜಿ ಕೆಲ್ ಓದಿರ್ತಾರೆ ಸರ್ ಎಲ್ಲರೂ. ಫಸ್ಟ್ ಸ್ಪೀಕರ್ ಯಾರು ಅಂತ ಹೇಳಿ, ಪೋಸ್ಟ್ ಇಂಡಿಪೆಂಡೆನ್ಸ್ದು ಫಸ್ಟ್ ಸ್ಪೀಕರ್ ಯಾರು? ನಮ್ದು ಮಾವಳಂಕರ್ ಗೊತ್ತಿದ್ದಾರೆ ಸರ್ ಎಲ್ರಿಗೂ. ಪ್ರೀ ಇಂಡಿಪೆಂಡೆನ್ಸ್ ಒಳಗೆ ಫಸ್ಟ್ ಸ್ಪೀಕರ್ ಯಾರಂದರೆ ನಮ್ಮ ವಿಠಲ್ ಭಾಯ್ ಪಟೇಲ್ ಅವರು ನಮ್ಮದು ಸ್ವರಾಜ್ ಪಾರ್ಟಿ ಅವರು ಎಲೆಕ್ಟ್ ಮಾಡ್ತಾರೆ ಸರ್. HYT ಮೇಡ್. ಹೌದು ಸರ್, ಹೌದು. ಹೇಳಿ ಸರ್, ನೀವು ಹೇಳಿ ಸರ್. ನೋಡಿ, ಸ್ಪೀಕರ್ HYT ಅವರು ಆಲ್ವೇಸ್ HYT. ಸ್ಪೀಕರ್ ಆರ್ಟಿಕಲ್ ಹೆಂಗೆ ನೆನ್ಪಿಡ್ಬೇಕು? ಆರ್ಟಿಕಲ್ 93 ಅಂದ್ರೆ ನೀವು ಆಗಲೇ ನೆನ್ಪಿಡಕ್ಕಾಗತ್ತಾ? ಇಲ್ಲ, 3 9
ಈಗ 108 ಆಂಬುಲೆನ್ಸ್ ನಂಬರ್ 108 ಅದು ಜಾಯಿಂಟ್ ಸೆಷನ್ ಜಾಯಿಂಟ್ ಸೀಟಿಂಗ್. ಹೌದು ಸರ್. ಸಿ ನೀವು ಎಲ್ಲಾ ಟೈಮ್ ಬುಕ್ಕಿಶ್ ಆಗಿ ಓದಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ನಿಮೋನಿಕ್ ಸರ್. Sometimes ಅದು ನಿಮೋನಿಕ್ ಶುಡ್ ಬಿ ವೆರಿ ಸಿಂಪಲ್. ಅಗೇನ್ ನಿಮೋನಿಕ್ಸ್ ಮತ್ತೆ ನೆನ್ಪಿಡುವಾಗ ಅವಶ್ಯಕತೆ ಇರಬಾರ್ದು. ಈ ಆಂಬುಲೆನ್ಸ್ ನಿಜ ಸರ್. ಕೆಲವೊಬ್ರು ನಿಮೋನಿಕ್ಸ್ಗೆ ಮತ್ತೆ ನಿಮೋನಿಕ್ಸ್ ಇನ್ನೊಂದು ಫರ್ದರ್ ನಿಮೋನಿಕ್ಸ್ ಆಮೇಲೆ ಲೆಜೆಂಡ್. ಮುಗಿತು ಸರ್ ಅಷ್ಟೇ. ಸ್ಪೀಕರ್ ಅಂದ್ರೆ ನೋಡಿ, ಯಾವಾಗಲೂ ಹೇಳ್ತೀನಿ, ಸ್ಪೀಕರ್ ಶೆಡ್ಯೂಲ್ 10. ಓಕೆ, ದೆನ್ ಅವರ ಒಂದು ಇಂಡಿಪೆಂಡೆನ್ಸಿ, ಅವರ ಒಂದು ಸ್ಯಾಲರೀಸು ಎಲ್ಲ ಏನು ಮಾಡ್ತಾರೆ, ವಿಚ್ ಇಸ್ ನಾಟ್ ವೋಟೆಡ್, ಓನ್ಲಿ ಚಾರ್ಜ್ಡ್ ಅಪಾನ್ ಕನ್ಸರ್ನ್ ಫಂಡ್ ಆಫ್ ಇಂಡಿಯಾ. ತದನಂತರದಲ್ಲಿ ಈಗ ನೋಡಿ, ನ್ಯೂಸ್ ಪೇಪರ್ ಓದೋದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಓದೋದಕ್ಕೆ ಏನು ವ್ಯತ್ಯಾಸ ಅಂತ ಈಗ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಈಗ ನಮ್ಮ ಅಜಯ್ ಏನು ಹೇಳಿದ್ರು, ಆರ್ಟಿಕಲ್ ತೊಗೊಂಬಂದರು, ಫಸ್ಟು ಸ್ಪೀಕರ್ ಯಾರು ಮತ್ತು ಬಿಫೋರ್ ಇಂಡಿಪೆಂಡೆನ್ಸ್ ಯಾರು ಅಂತ ಹೇಳಿದರು. ಇದು ನ್ಯೂಸ್ ಪೇಪರಲ್ಲಿ ಕೊಡಲ್ಲ, ಕೊಟ್ಟರೂ ಸಹ ಎಕ್ಸಾಮ್ ಆಯಾಮದಿಂದ ಕೊಡಲ್ಲ. ಎಲ್ಲೋ ಕೊಟ್ಟರು ಸರ್. ಅದಕ್ಕೆ ನಾನು ಕರೆಂಟ್ ಅಫೇರ್ಸಲ್ಲಿ ಈಗ ಸ್ಪೀಕರ್ ಬಂದಿದ್ದಾರೆ ಅಂತಂದರೆ ನಾನು ಹೋಗಿ ಅದ್ರ ರಿಲೇಟೆಡ್ ಒಂದಿಷ್ಟು ಬುಕ್ಕಲ್ಲಿ ಓದ್ಕೊಂಡ್ಬಿಡ್ಬೇಕು ಸರ್, ಅವಾಗಲೇ. ಇಲ್ಲ ಆ ಟಾಪಿಕ್ ಅಲ್ಲೇ ಮುಂದೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಮನನ ಮಾಡಬೇಕು. ನೆನಪಿದೆ ಅಂದರೆ ಮುಂದೆ ಹೋಗಬೇಕು, ಇಲ್ಲ ಅಂದರೆ ಓದ್ಕೋಬೇಕು. ಹೌದು ಸರ್. ಸೊ ನಾನು ಪದೇ ಹೇಳ್ತಾ ಇದ್ದೀನಿ, ನ್ಯೂಸ್ ಪೇಪರ್ ಈಸ್ ಗೋಯಿಂಗ್ ಟು ಮೇಡ್ ಫಾರ್ ಕಾಮನ್ ಮ್ಯಾನ್, ನಾಟ್ ಫಾರ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್. ಸೊ ಸರ್ ಏನ್ರಿ ಸರ್ ಎಲ್ಲರೂ ಓದಿ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಅದು ಅವ್ರ ಪರ್ಸ್ಪೆಕ್ಟಿವ್, ನಾನು ಅವ್ರು ತಪ್ಪು ಅಂತ ಹೇಳ್ತಾರೆ. ನಾನು ಓದಬೇಡ ಅಂತ ಹೇಳ್ತಾ ಇಲ್ಲ, ಓದಿ, ಆದರೆ ಎಕ್ಸಾಮ್ ಆ್ಯಂಗಲ್ ಅಂತ ಓದಿ. ಒಂದು ನೆಕ್ಸ್ಟು ಶೆಡ್ಯೂಲ್ 10 ಕಿಹೋಟೋ ಅಲ್ಲೋಹನ್ ಪ್ರಕರಣ ಕೆದಲ್ಲಿ ಬಂದಿದೆ. ನಾನು ಕ್ರಿಯೇಟ್ ಮಾಡಿದ್ದಲ್ಲ ಪ್ರಕರಣ, ಕೆಎದವರೇ ಅದನ್ನ ಕೇಳಿದ್ದಾರೆ. ನಿಮಗೆ ಕಿಹೋಟೋ ಅಲ್ಲೋಹನ್ ಪ್ರಕರಣ ಇವತ್ತಿಗೂ ಗೊತ್ತಿಲ್ಲ ಅಂತಂದ್ರೆ ನೀವು ಪೊಲಿಟಿನ ಸರಿಯಾಗಿ ಓದ್ತಾ ಇಲ್ಲ ಅಂತ. ಸ್ವಾಮಿ, ನನ್ನ ಉದ್ದೇಶ ನಿಮಗೆ ಗೊತ್ತಿರಲಾರ್ದು ಹೋಗಿ ಹುಡುಕೊಂಡು ಕೇಳಿ ಸ್ಕ್ರೂ ಅಪ್ ಮಾಡೋದು ಅದು ಉದ್ದೇಶ ಅಲ್ಲ. ಹೌದು ಸರ್. ನಾನು ಸುಪ್ರೀಂ ಕೋರ್ಟ್ ಡಾಕ್ಯುಮೆಂಟ್ಸ್ ತಗೊಂಡು ಓದ್ತಾ ಇಲ್ಲ. ನೀವು ಪ್ರಿಪೇರ್ ಆಗ್ತಕ್ಕಂತಹ ಇನ್ಸ್ಟಿಟ್ಯೂಷನ್ KE, ನಾನು ಹೇಳ್ತಾ ಇದ್ದೀನಿ, UPSC, KPSC, KE, ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವ್ರು ಮೂವರಿಗೂ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿಲ್ಲ ಅಂತಂದರೆ ದೆನ್ ಹೌ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ಓಕೆ, ಸೊ ಈ ನಿಟ್ಟಿನಲ್ಲಿ ಸ್ಪೀಕರ್ ಕುರಿತು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲೇಬೇಕು. ಸ್ಪೀಕರ್ ಕುರಿತು ಬಂದಂತಹ ಪ್ರಶ್ನೆಯನ್ನು ಯಾರಾದರೂ ತಪ್ಪು ಮಾಡಿದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ, ಸಾಧ್ಯ. ಬಿಕಾಸ್ ಇದು ಬರುತ್ತೆ ಅಂತ ನಮ್ಗೆ ಗೊತ್ತಿದ್ದಾಗ ನಾವು ತಪ್ಪು ಮಾಡಬಾರ್ದು ಅನ್ನೋದು ಒಂದು ಗೊತ್ತಿರಲಾರ್ದು ಬಂದೇ ಬರ್ತಾವು, ಮಾಮೂಲು ಬಿಡ್ತೀವಿ. ಅವು ನೋಡೋದಕ್ಕೆ ಖುಷಿ ಆಗ್ಬೇಕು. ನಿಮಗೆ ಗೊತ್ತಿರಲಾರ್ದ ಪ್ರಶ್ನೆ ಬಂದಾಗ ಖುಷಿ ಆಗ್ಬೇಕು. ಸರ್ ಹೇಳಿದ್ರು ಗೊತ್ತಿರಲಾರ್ದು ಬರುತ್ತೆ ಅಂತೇಳಿ ಸರ್, ಯಾಕಂದ್ರೆ ಎಲ್ಲರಿಗೂ ಕಷ್ಟ, ಅದೊಂದು ಇಂಪಾರ್ಟೆಂಟ್ ಸರ್. ಅಲ್ಲ ರೀ, ಕ್ವಶನ್ ಪೇಪರ್ ತೆಗಿಯೋ ರೂಲ್ಸ್ ಅಷ್ಟು, ಯಾವನಿಗೂ ಗೊತ್ತಿರಬಾರ್ದು ಅಂತ ಒಂದು 10 ಕ್ವಶನ್ ಇರ್ತಾರೆ ಸರ್. ಹೌದೌದು. ನೀವು ಅದೇ 10 ಕ್ವಶನ್ ಬೆನ್ನತ್ ಬಿಟ್ರೆ ಮುಗೀತು. ಅಂದ್ರೆ ನಾನು ನೋಡಪ್ಪ ಆಮೇಲೆ ಹೇಳೋದು ಈಸಿ, ನಾನು ಅಲ್ಲಿ ಬಂದಿತ್ತು, ನಾನು ಇಲ್ಲಿ ಬಂದಿತ್ತು ಅಂತ. ಬಟ್ ವಿಚಾರ ಮಾಡಿ, ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಟು ರೀಡ್? ದಟ್ಸ್ ವಾಟ್ ಮೈ ಕ್ವೆಶ್ಚನ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಸ್ಪೀಕರ್ ಆಫ್ ಲೋಕಸಭಾ ಇದು ಕ್ವಶನೇ ಬಂದಿತ್ತು ಸರ್. ಆಮೇಲೆ ಸ್ಪೀಕರ್ ಯಾವಾಗ ಅವ್ರು ಇಮಿಡಿಯೇಟಾಗಿ ಈಗ ಪಾರ್ಲಿಮೆಂಟ್ ಈಗ 5 ವರ್ಷ ಮುಗಿದ ತಕ್ಷಣ ಬಿಟ್ಟು ಹೋಗಲ್ಲ ಸರ್. ಡಿಸೊಲ್ಯೂಷನ್ ಆದ ತಕ್ಷಣ ಹೊಸ ಸ್ಪೀಕರ್ ಬಂದು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಅವರು ಹೋಗ್ತಾರೆ ಸರ್. ಇದು ಒಂದು ಇಂಪಾರ್ಟೆಂಟ್ ಸರ್. ಇದು ನಮ್ಗೆ ಗೊತ್ತಿದೆ, ಎಫೆಕ್ಟಿವ್ ಮೆಜಾರಿಟಿ. ಇದೊಂದು ಪ್ರಶ್ನೆ ಕೇಳಿದಿರಿ ಸರ್. ಇದು ಜಸ್ಟ್ ನಾವು ಇದನ್ನು ತಗೊಳ್ಳೋಣ ಸರ್. ನೀವು ಹೇಳಿದ್ರಲ್ಲ ನಮ್ಮದು ಇಂಡಿಯಾ ಇಸ್ರೇಲು ಪಾರ್ಟ್ನರ್ಶಿಪ್ಪು, ಆಮೇಲೆ ಬಾರ್ಡರ್ ಸರ್. ಇದು ನನಗೆ ಈಗ ನೀವು ಲೆಬನಾನು ಮತ್ತು ಇಸ್ರೇಲ್ ಹೇಳಿದ್ರಲ್ಲ ಸರ್, ಈಗ ಇದು ಹಾಕಿದೆ ಅಂತ ಹೇಳಿ ಏನೋ ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ಹೇಳಿ ಸರ್. ಇನ್ನೊಂದು ಹೊಸದೊಂದು ಇದೆ ಸರ್, ಅದನ್ನು ತುಂಬ ಜನ ಇವನ್ ಎಷ್ಟೋ ಕರೆಂಟ್ ಅಫೇರ್ಸಲ್ಲಿ ಅದು ಕವರ್ ಆಗಿರೋಂಗಿಲ್ಲ ಸರ್. ಬ್ಲೂ ಲೈನ್ ಅಂತ ಸರ್. ಬ್ಲೂ ಲೈನ್ ಈಸ್ ಅ ಡಿಮಾರ್ಕೇಶನ್ ಲೈನ್, ಅಂದರೆ ಡಿವೈಡ್ ಮಾಡುತ್ತೆ ಸರ್ ಅದು ಲೆಬನಾನ್ ಫ್ರಾಮ್ ಇಸ್ರೇಲ್. ಲೆಬನಾನ್ ಮತ್ತು ಇಸ್ರೇಲ್ನ ಏನು ಮಾಡುತ್ತೆ ಸರ್, ಈ ಬ್ಲೂ ಲೈನ್ ಅನ್ನೋದು ಡಿವೈಡ್ ಮಾಡುತ್ತೆ. ನಾನು ಈ ಆ್ಯಂಗಲಿಂದ ಓದ್ಬೇಕು ಸರ್. ಈಗ ಮ್ಯಾಪಿಂಗ್ ವಿತ್ ರೆಸ್ಪೆಕ್ಟ್ ಟು ಲೆಬನಾನ್ ಮತ್ತು ಇಸ್ರೇಲ್. ನಾವು ಹೇಳಿದ್ರಲ್ಲ ಈಗ ಬಾಂಬ್ ಹಾಕಿದ್ರು ಅಂತ ಹೇಳಿದ್ರಲ್ಲ ಸರ್, ಅದು ಹಾಕ್ತಾನೆ ಇರ್ತಾರೆ ಯಾವಾಗಲೂ. ಸೊ ಅವ್ರಿಗೊಂದು ಅದು ಆಗ್ಬಿಟ್ಟಿದೆ, ಹಾಬಿ ಅದಾಗಿದೆ. ಸೊ ಅದ್ರ ಬಗ್ಗೆ ನಾವು ಸೊ ಹಿಂಗಾಗಿ ನಾವು ಅದನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಬೇಡ ಸರ್. ಬಟ್ ಅದಕ್ಕೆ ಏನು ನನಗೆ ಈ ಏನಿದೆ ಅಲ್ಲ ಸರ್, ಈ ಮ್ಯಾಪಿಂಗ್ ರಿಲೇಟೆಡ್ ಏನಿದೆ ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಇಸ್ರೇಲ್ ಮತ್ತು ಲೆಬನಾನ್, ವಿತ್ ರೆಸ್ಪೆಕ್ಟ್ ಟು ಮ್ಯಾಪಿಂಗ್ ಓದಿದಾಗ ಏನಾಗುತ್ತೆ, ನನಗೆ ಹೆಚ್ಚಿನ ಅಂಕಗಳು ಬರುವಂಥದ್ದು ಚಾನ್ಸಸ್ ಏನಿರುತ್ತೆ ಸರ್, ಜಾಸ್ತಿ ಇರುತ್ತೆ ಸರ್. ನೋಡಿ ಇಲ್ಲಿ ಗೋಲಾ ನೈಟ್ಸ್ ಅಂತ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದು 2015 ಅಥವಾ 2016 ಸುಮಾರಲ್ಲಿ ಬಂತು ಎಕ್ಸಾಮ್ಸ್. ನಾನು ಎಲ್ರಿ ಇದು ಗೋಲಾ ನೈಟ್ಸ್ ನಾನು ಓದೇ ಇಲ್ಲ ಅಂತ ಅನ್ಕೊಂಡೆ. ಇದು ಹೋಗ್ಲಿ, UPSC ಪ್ರಿಲಿಮ್ಸ್ ಪೇಪರ್ ತೆಗೆದು ನೋಡಿ. ಓಕೆ, ಸೊ ವಿ ಆರ್ PYQ, ವಿ ಹ್ಯಾವ್ ಡನ್ PhD in PYQs. ಓಕೆ, ನಾನು ಯಾಕೆ ಇದು ಗೋಲಾ ನೈಟ್ಸ್ ಅಂತ ನೋಡಿದೆ, ಗೊತ್ತೇ ಆಗಲಿಲ್ಲ ಇದಂತ ಹೇಳಿ ನೋಡಿದೆ. ಆಮೇಲೆ ಬಂದರು ಎಲ್ಲರೂ, ಆವತ್ತಿನ ಪೇಪರಲ್ಲಿ ಬಂತು, ಇವತ್ತಿನ ಪೇಪರ್.
how it is possible for any common man to make a focused study 365 days ರಿಟರ್ನ್ ಮಾಡೋಕ್ಕಾಗುತ್ತಾ? ನಿಜ ಸರ್, ನಿಜ. ಸೊ ದೆನ್ ಇದಲ್ಲ ಪರಿಹಾರ. ಇವರು ಅನ್ಸಸ್ಟೈನಬಲ್ ಸೊಲ್ಯೂಷನ್ ಹೇಳ್ತಾ ಇದ್ದಾರೆ. ಪೇಪರ್ ಅಲ್ಲಿ ಅವತ್ತು ಬಂದಿತ್ತು ಇವತ್ತು ಬಂದಿತ್ತು ಅಂತ ಹೇಳ್ತಾರೆ. ಇದು ಅನ್ಸಸ್ಟೈನಬಲ್. ಸಸ್ಟೈನಬಲ್ ಸೊಲ್ಯೂಷನ್ ಏನು? ನನಗೆ ಇದು ಎಕ್ಸಾಮ್ ಗಿಂತ ಮುಂಚೆ ಕೇಳಲ್ಲ ನೀವು. ಒಂದು ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಅವಾಗ PYQs ನೋಡಿದೆ, ಇದು 1990s ಅಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ಹೌದು ಸರ್. ಗೋಲನ್ ನೈಟ್ಸ್ ಆಲ್ರೆಡಿ PYQ ಅಲ್ಲಿ ಇದೆ. ಸೊ ಪ್ರಾಬ್ಲಮ್ ನಂದು UPSC ಅಲ್ಲ ಸರ್. ಅಗೇನ್ ಯಾಕೆ ರಿಪೀಟ್ ಆಗಿದೆ ಅಂದ್ರೆ ಅದು ನ್ಯೂಸ್ ಅಲ್ಲಿ ಇದೆ, ಅದಕ್ಕೆ ರಿಪೀಟ್ ಆಗಿದೆ. ಬಟ್ ಅದು ಪ್ರಿವಿಯಸ್ ಇಯರ್ ಕ್ವಶನ್ ಇತ್ತು. ಇವನ್ ಸರ್ ಎಷ್ಟೋ ಕರೆಂಟ್ ಅಫೇರ್ಸ್, ಈಗ ನನಗೆ ಒಂದು 25 ಕರೆಂಟ್ ಅಫೇರ್ಸ್ ಕ್ವಶನ್ ಬರುತ್ತೆ ಅಂದ್ರೆ 10 ಕ್ವಶನ್ ಆದ್ರೂ ಅದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಥ್ರೂನೇ ಬಂದಿರುತ್ತೆ ಸರ್. ಹೌದ್ರಿ, ಅದನ್ನ ಹೇಳ್ತೀನಿ. ಈಗ ಮೊನ್ನೆ UPSC ಅಲ್ಲಿ ಹೂಲಾಕಿ ಗಿಬ್ಬನ್, ಓಕೆ, ಹೂಲಾಕಿ ಗಿಬ್ಬನ್ನು ನಾವು ಓದೇ ಇಲ್ಲ. ಅದು 2004 ಬಂದಿದೆ ಸರ್. ಬಂದಿದೆ 2004 ಹೂಲಾಕಿ ಗಿಬ್ಬನ್ ಬಂದಿದೆ. 2026 ಬಂದಿದೆ. ಇವನ್ ನೆಕ್ಸ್ಟ್ KNಲ್ಲೂ ಬರ್ಬೋದು ಸರ್ ಅದು. ಅಗೇನ್ ಒಂದು ರೂಲ್ಸ್, ಓಜಿ ಆಲ್ರೆಡಿ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ, ಅಲ್ಲಿಂದ 1-2 ನೇರವಾಗಿ ಬಂದ್ಬಿಡ್ತವೆ. ನೇರ ಆಪ್ಷನ್ ಚೇಂಜ್ ಮಾಡಲ್ಲ ಅವರು. KPSR ಅಂತ ಫೇಮಸ್, ಕಟ್ ಕಾಪಿ ಪೇಸ್ಟ್ ಮಾಡ್ತಾರೆ. KPSR ಕೇದು ಸ್ವಲ್ಪ ಕಡಿಮೆ, ಬಟ್ KPSR ಇದಲ್ಲ, ದೇ ಆರ್ ವೆರಿ ಗುಡ್ ಇನ್ ಕಟ್ ಕಾಪಿ ಪೇಸ್ಟ್. ಸೊ ನೀವು 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಗೋರು 2 ಮಾರ್ಕ್ಸ್ ಅಲ್ಲಿ ಮಿಸ್ ಆಗೋರ್ನ ಸೀದಿ ಕ್ವಶನ್ ಪೇಪರ್ ಆಫ್ ದಿ UPSC. ಓಕೆ, ಇದಿಷ್ಟು ನಂದು ಇದು ಸರ್. ಅದೇ ರೀತಿ ಈಗ ನೋಡಿ ಸರ್, ಇರಾನ್, ದಿಸ್ ಇಸ್ ದಿ ಮೊನ್ನೆ ಇದು ಬಂತಲ್ಲ ಸರ್, ನಮ್ಮದು KS ಎಕ್ಸಾಮ್ ಆಯ್ತಲ್ವಾ, KS ಎಕ್ಸಾಮಲ್ಲಿ ಡೈರೆಕ್ಟ್ ಬಂದಿರೋದು ಸರ್ ನನಗೆ. ಇರಾನ್ ಬಾರ್ಡರ್ ಕಂಟ್ರೀಸ್ ಯಾವ್ಯಾವ್ದಿದೆ ಅಂತ ಹೇಳಿ. ಈಗ ಇರಾನ್ ನ್ಯೂಸಲ್ಲಿದೆ. ಅಗೇನ್ ಮೊನ್ನೆ ಇದಾಯ್ತಲ್ಲ ಸರ್ ಎಕ್ಸಾಮು, KAದ್ದು FDA ಎಕ್ಸಾಮ್ ಆಯ್ತಲ್ಲ, SDFD, ಅಲ್ಲೂ ಕೇಳಿದ್ರು ಸರ್ ಡೈರೆಕ್ಟ್ ಕ್ವಶನ್. ಸರ್ ಅದಕ್ಕೋಸ್ಕರ ಸರ್. ಹೀಗಾಗಿ ನನಗೆ ಇರಾನ್ ಬಂದಿದೆ ಅಂದರೆ ಸರ್, ಇದು ಕಂಪ್ಲೀಟ್ ನಂದು ಈ ಸೆಂಟ್ರಲ್ ಏಷ್ಯಾ ಇದೆ ಅಲ್ಲ ಸರ್, ಈ ಸೆಂಟ್ರಲ್ ಏಷ್ಯಾ ಮ್ಯಾಪು ನನಗೆ ಇಂಪಾರ್ಟೆಂಟ್. ಎಲ್ಲ ಕಂಟ್ರಿಗಳು, ಅದರಲ್ಲೂ ಇಲ್ಲಿದೆ ಅಲ್ಲ ಸರ್ ಸ್ಟ್ರೇಟ್ ಆಫ್ ಹಾರ್ಮುಝು. ಸೊ ಎಲ್ಲರೂ ಈಗ ಸ್ಟ್ರೇಟ್ ಆಫ್ ಹಾರ್ಮುಝಲ್ಲಿ ನಮ್ಮದು ಅಷ್ಟು ಹಡಗು ಬಂತಂತೆ, ಇಷ್ಟು ಹಡಗು ಬಂತಂತೆ, ಅದು ಇಂಪಾರ್ಟೆಂಟ್ ಇಲ್ಲ ಸರ್. ನನಗೆ ಸ್ಟ್ರೇಟ್ ಆಫ್ ಹಾರ್ಮುಝು ಮ್ಯಾಪಿಂಗ್, ವಿತ್ ರೆಸ್ಪೆಕ್ಟ್ ಟು ಮ್ಯಾಪಿಂಗ್ ನಾನು ಅದನ್ನ ಏನು ಮಾಡಬೇಕು, ಕಲಿಬೇಕು ಸರ್, ಅಲ್ವಾ ಸರ್? ಸೊ ನಾನು ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಅಜಯ್, ಏನು ಗೊತ್ತಾ, ನೋಡಿ ಇದಕ್ಕೂ ಒಂದು ಲಿಮಿಟ್ ಅಂತ ಇದೆ, ಹೇಗೆ ಅಂತ ಹೇಳ್ತೀನಿ. ಈಗ ನೀವು ಇರಾನ್ ಕುರಿತು 10 ದಿವಸ ಮಾತಾಡ್ಬೋದು, ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಸೊ ಯಾವ ಆಪರೇಷನ್ಸ್ ಆಯಿತು, ಅದಾಯಿತು, ಇದಾಯಿತು, ಆ ಐಲ್ಯಾಂಡ್ ಮೇಲೆ ದಾಳಿ, ಈ ಐಲ್ಯಾಂಡ್ ಮೇಲೆ ದಾಳಿ, ಶಾಂತಿ ಮಾತುಕತೆ ಒಪ್ಪಂದ, ಪಾಕಿಸ್ತಾನಕ್ಕೆ ಹೋದ್ರು, ಫ್ರೀಯಾಗಿ ಟಿಫಿನ್ ಮಾಡ್ಕೊಂಡ್ಬಂದ್ರು, ದಟ್ಸ್ ನಾಟ್ ಅವರ್ ಕನ್ಸರ್ನ್. ಬರಲ್ಲ ಸರ್. ಬಹಳಷ್ಟು ಬೇರೆ ಏನಾಗುತ್ತೆ, ನಮ್ಮ ಸಮ್ಟೈಮ್ಸ್ ನಾವೇ ಲೆಕ್ಚರ್ಸೇ ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ಹೌದು ಸರ್, ಅಷ್ಟು ಬೇಡ ರೀ, ಇದು ನನ್ನ ಒಪಿನಿಯನ್. ನೋಡಪ್ಪ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗಂತಂದ್ರೆ ವಿವಿಧ ಭಕ್ತಿ ಪಂಥಗಳು, ಈಗ ರಾಮಾನುಜಾಚಾರ್ಯರದು ಒಂದು ತತ್ವ, ಶಂಕರಾಚಾರ್ಯರದು ಒಂದು ತತ್ವ, ಮಧ್ವಾಚಾರ್ಯರದು ಒಂದು ತತ್ವ, ನಿಮಗೆ ಬಿಟ್ಟಿದ್ದು ಯಾರ ತತ್ವವನ್ನು ಫಾಲೋ ಮಾಡ್ಬೇಕಂತ. ಸೊ ನಾವು ಇತಿಮಿತಿಯಲ್ಲಿ ಓದ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡೋದು. ನಾನೀಗ ಇರಾನ್ ಬಗ್ಗೆ ಮಾತಾಡ್ಕೊಂತ ಹೋದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ ಐಲ್ಯಾಂಡ್ಗಳು, ಪೆಟ್ರೋಲಿಯಂ ಪ್ರೊಡಕ್ಷನ್ ಸೆಂಟರ್ಸ್, ಅಲ್ಲಿ ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್ಸ್ ಅರೌಂಡ್ ಇದು ಇರಾನ್, ಯೆಮೆನ್ ಅಲ್ಲಿ ಇದಾರೆ, ಓಕೆ, ಹಂಗೆಲ್ಲ ಓದ್ಕೊಂತ ಹೋಗ್ಬಿಟ್ರೆ ಏನೋ ಗೊತ್ತಾ, ಇಟ್ ಇಸ್ ಎಂಡ್ಲೆಸ್. ಹೌದು ಸರ್, ಹೌದು. ನನಗೇನಪ್ಪ ಅಂದ್ರೆ PYQ ಯಾವ್ದು ಕೇಳಿದ್ರೆ ಸರೌಂಡಿಂಗ್ ಕಂಟ್ರೀಸ್ ಕೇಳಿದ್ದಾರೆ, ಮತ್ತೆ ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ತುಂಬಾ ಇರಬೇಕು, ಸಮಯ ತುಂಬಾ ಇರಬೇಕು ಅಂತ ಮಾತ್ರ ನೋಡ್ಕೊಳ್ಳಿ, ಇರ್ಬೇಕು. ಅದನ್ನ ಬಿಟ್ಟು ಪ್ಲೇಸಸ್ ಇನ್ ನ್ಯೂಸ್ ವಿಷನ್ ಅಲ್ಲಿ ಕೊಟ್ಟಿದ್ದಾರೆ, ಅಯ್ಯಪ್ಪ, ಪ್ಲೇಸಸ್ ಇನ್ ನ್ಯೂಸ್ ತಿಂಗಳಿಗೊಂದ್ರ ಕೊಡ್ತಾರೆ ಸಮಯ ಸರ್. ಹಂಗೆ ನೆನ್ಪಿಡೋಕ್ಕೂ ಆಗಲ್ಲ ಸರ್, ಕಷ್ಟ ಸರ್. ನೋಡಿ, ಇಲ್ಲೂ ನಾವು ಅದನ್ನೇ ಕೊಟ್ಟಿದ್ದೀವಿ, ಸ್ಟ್ರೇಟ್ ಆಫ್ ಹಾರ್ಮುಝ್ ಓದಲೇಬೇಕು, ಆಮೇಲೆ ಸ್ಟೇಟ್ ಪರ್ಷಿಯನ್ ಗಲ್ಫ್ ಓದಲೇಬೇಕು ಸರ್, ರೆಡ್ ಸಿ ಓದಲೇಬೇಕು, ಮೆಡಿಟೇರಿಯನ್ ಸಿ ಓದಲೇಬೇಕು ಸರ್. ಅದನ್ನು ಈಗ ಮೆಡಿಟೇರಿಯನ್ ಸಿ ಎಷ್ಟೊಂದು ಕಂಟ್ರಿ ಇದೆ ಸರ್. ಯುರೋಪ್ ಕಂಟ್ರೀಸು ವೆರಿ ಮಚ್ ಲಾರ್ಜ್ ಕಂಟ್ರೀಸ್ ತುಂಬ ಇದ್ದಾವೆ, ನಂಗೆ ನೆನ್ಪಿಡೋದು ಕಷ್ಟ. ಬಟ್ ಎಕ್ಸಾಮಲ್ಲಿ ಯಾವ್ದು ಕೇಳ್ತಾನೆ ಅಂದರೆ ಸರ್ ಅವನು, ಏಷ್ಯನ್ ಬಾರ್ಡರ್ ಇರುವಂಥ ಮೆಡಿಟೇರಿಯನ್ ಕಂಟ್ರೀಸು ಮತ್ತು ಆಫ್ರಿಕನ್ ಬಾರ್ಡರ್ ಇರುವಂಥ ಮೆಡಿಟೇರಿಯನ್ ಕಂಟ್ರೀಸ್. ಲೇಕ್ ಟುರ್ಕಾನ ಕೇಳಿದಲ್ವಾ? ಹಾಂ ಸರ್, ಹೌದು. ಯಾಕೆ ಲೇಕ್ ಆಫ್ರಿಕಾದಿಂದ ಇರೋದಾ, ಬೇರೆ ದಟ್ ಈಸ್ ವೇರ್ ನಾರ್ತ್ ಈಸ್ಟ್ ಈಸ್ ಎ HYT. ಹುಲಾ ಗಿಬ್ಬನ್ ನಾರ್ತ್ ಈಸ್ಟ್ ಅಲ್ಲ ಸರ್, ಹುಲಾ ಗಿಬ್ಬನ್ ನಮ್ದು ನಾರ್ತ್ ಈಸ್ಟ್, ಅರುಣಾಚಲ ಪ್ರದೇಶ. ಇದು ಬಂದಿದೆ ಕ್ವಶನ್, ಆರ್ಚಿಡ್ಸ್ ಬಂದಿದೆ, ಸಿಕ್ಕಿಮ್ ಅದು ಬಂದಿದೆ. ಹೌದು. ನೋಡಪ್ಪ, ನೀವು ಈಗ PC ಒಂದು ಪ್ರಿಪೇರ್ ಆಗ್ತಾರೆ, EV ಒಂದು ಪ್ರಿಪೇರ್ ಆಗ್ತಾರೆ, ಅವ್ರಿಗೆ ಇದು ಡೈಲಿ ರಿಚುವಲ್ ಕೆಲಸ. ಒಂದು ಎಕ್ಸಾಮ್ ಬರುತ್ತೆ, ಕ್ವಶನ್ ಪೇಪರ್ ಫಾರ್ಮೆಟ್ ಇರುತ್ತೆ, ಕೊಡ್ತಾರೆ, ಓದ್ತಾರೆ. ನಿಮಗೋಸ್ಕರ ಹೋಗಿ ನಾಸಾಕ್ ಹೋಗಿ ಬಾಹ್ಯಾಕಾಶಕ್ಕೆ ಹೋಗಿ ಅಧ್ಯಯನ ಮಾಡ್ಕೊಂಡು ಕ್ವಶನ್ ಪೇಪರ್ ತೆಗಿಯಲ್ಲ. ಅವ್ರಿಗೆ ಒಂದು ಬೇಸ್ ಅನ್ನೋದು ಇರುತ್ತೆ ಸರ್, ಒಂದು ಇದಿರುತ್ತೆ, ಏನು
ರೆಫರೆನ್ಸ್ ಅಂತ, ಆ ರೆಫರೆನ್ಸ್ ಥ್ರೂ ಅವರು ಹೋಗ್ತಾರೆ ಸರ್. ಇವನ್ ನಾನು PIQ ಡಿಕೋಡ್ ಮಾಡ್ಬೇಕಾದ್ರು ಅದನ್ನೇ ಹೇಳಿದ್ದೀನಿ ಸರ್. KEA ಕ್ವಶನ್ ಪೇಪರ್ ತೆಗಿತಾ ಇರೋದು ನವೆಂಬರ್ 2023 ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ಮುಂಚೆ ಒಂದೊಂದು ಸಿಗ್ತಾ ಇತ್ತು, ಬಟ್ 2023 ನವೆಂಬರಿಂದ ಜಾಸ್ತಿ ತೆಗಿತಾ ಇದ್ದಾರೆ. ಅವ್ರಿಗೆ ಬೇಸ್ ಏನು? ಒಂದು KPSC ಎಕ್ಸಾಮ್ ಸರ್, ಇನ್ನೊಂದು UPSC ಎಕ್ಸಾಮ್ ಸರ್. ಅದೇ ಬೇಸ್ ಸರ್. ಅವರು ಆ ಬೇಸ್ ಮೇಲೆ ಅವರು ಒಂದಿಷ್ಟು ಮಾಡಿಫಿಕೇಶನು, ಒಂದಿಷ್ಟು ಟಫ್ ಮಾಡುವಂಥದ್ದು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಸರ್. ಅಷ್ಟೇ. ಸೊ ಇದಾಯಿತು. ಇದು CPI ಸರ್, ನ್ಯೂಸಲ್ಲಿ ಇದ್ದೇ ಇರುತ್ತೆ. ನಮಗೆ HYT ಇದನ್ನ ಸ್ಟೆಟಿಕ್ ಅಂತ ಹೇಳ್ಬೇಕು ಸರ್. ಆ್ಯಕ್ಚುಲಿ ಕರೆಂಟ್ ಅಫೇರ್ಸ್ ಅಲ್ಲ. ಅಗೇನು CPI ನ್ಯೂಸಲ್ಲಿದೆ. ಏನು ಮಾಡಿದ್ರು, ಬೇಸ್ ಇಯರ್ ಚೇಂಜ್ 23 ಮಾಡಿದ್ರು. ಹೌದು ಸರ್, ಹೌದು. ಅದು ಕರೆಂಟ್ ಅಫೇರ್ಸ್. ಅದ್ರ ಹಿಂದೆ ಇರ್ತಕ್ಕಂಥ ಬೇಸಿಕ್ಸ್ ನೀವು ಓದಬೇಕು. CPI ಅಂದರೆ ಏನು, ಅದರೊಳಗೆ ಏನೇನಿರುತ್ತೆ, ಅದ್ರ ಜೊತೆ WPನು ಓದ್ಬೇಕು ಸರ್. ಈಗ ಅದು ಬೋನಸ್ ಆಗಿ ಬರುತ್ತೆ, ಅದು ಒಂದೇ ಓದಿದ್ರೆ ನಡೆಯಲ್ಲ. ನಾನು ಡಿಫ್ರೆನ್ಸಸ್ ಕೇಳ್ಬಿಡ್ತಾರೆ ಸರ್ ನೆಕ್ಸ್ಟ್ ಅವರು. ಓಕೆ ಸರ್, ಅಂದರೆ ಈಗ ಬರುತ್ತೆ ಅನ್ನೋದು ನನಗೆ ಗೊತ್ತು, ಅದನ್ನು ಓದಲೇಬೇಕು ಸರ್. ಅದು ಬಿಟ್ಟರೆ ನನಗೆ ಲಾಸ್ಟ್ ಸರ್ ಅದು ಆ್ಯಕ್ಚುಲಿ. ದಿಸ್ ಇಸ್ ಆಲ್ ಅಬೌಟ್ ಕರೆಂಟ್ ಅಫೇರ್ಸ್. ಸೊ ನೀವು ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತಂದ್ರೆ ಓಕೆ, ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಆ್ಯಪ್ ಲಿಂಕು, ಆಮೇಲೆ 9620131843 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇದು ಮಾಡಿ. ಸೊ ಅಜಯ್ ವಿಲ್ ಟೇಕ್ ಕಂಪ್ಲೀಟ್ ಕ್ಲಾಸಸ್. ಈಗ ನಾವು ಮೇಯಿಂದ ಸ್ಟಾರ್ಟ್ ಮಾಡ್ತಿದ್ವಿ, ಮೇಯಿಂದ ಉಲ್ಟಾ. ಓಕೆ, ಆಲ್ರೆಡಿ 1 year ಮಾಡಿದ್ದೀವಿ. ಇನ್ನೊಂದು ಕಂಡೀಷನ್, 1.5 year ಕರೆಂಟ್ ಅಫೇರ್ಸ್ ಆಗ್ತೀವಿ. ನೀವು ಓದ್ಬೇಕಾಗಿರೋದು ಜೂನಿಂದ ಸರ್. ಜೂನಿಂದ ಮೇವರೆಗೂ ಓದಿ 12 months. ನೀವು ಫ್ರೀ ಸಿಕ್ಕತ್ತೆ ಅಂತ ಹೇಳಿ ನೀವು ಫುಲ್ 1.5 year ಓದ್ತೀನಿ ಅಂತಂದ್ರೆ ನಾನು ಒಪ್ಪಲ್ಲ. ಬೇಕಾದ್ರೆ ಟೈಮ್ ಸಿಕ್ಕರೆ ಒಂದು ಚೂರು ನೋಡ್ಕೊಳ್ಳಿ ಸರ್, ಬಟ್ ಅದು ಮೇಲಿಂದ ಅಗೇನ್ ಸ್ಪೀಡ್ 1.5 times ಇಟ್ಕೊಳ್ಳಿ. ಹೌದು ಹೌದು, ಸ್ಪೀಡ್ 1.5 time ಇಟ್ಕೊಳ್ಳಿ. ಓಕೆ, ಸೊ ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು. ಅಲ್ಲಿ ತದನಂತರ ಗ್ರೂಪ್ ಸಿ ಬುಕ್ ಇದೆಲ್ಲ. ಈಗ ನೋಡಿ, KEದವ್ರಿಗೆ ಈ ಪಂಚಾಯತ್ ರಾಜ್, ನಾನು ಅಜಯ್ ಸೇರಿ ಬರೆದಿರ್ತಕ್ಕಂಥ ಪುಸ್ತಕ. ಹೌದು ಸರ್. ಈ KEದವ್ರಿಗೆ ಎನ್ವೈರನ್ಮೆಂಟು, ಪಂಚಾಯತ್ ರಾಜು, ರೂರಲ್ ಡೆವಲಪ್ಮೆಂಟು, ಪಬ್ಬ್ಯಾಡ್ ರಿಫಾರ್ಮ್ಸ್ ಅಂದ್ರೆ ಅವರು ಸರ್. ಇವನ್ ಪಂಚಾಯತ್ ರಾಜು, ರೂರಲ್ ಡೆವಲಪ್ಮೆಂಟು, ಆಮೇಲೆ ಪಬ್ಬ್ಯಾಡು, ಸೋಷಿಯಾಲಜಿ, ಅವು ಎವೋ ಸಿಲೆಬಸ್ ಅಲ್ಲಿ ಇದೆ ಸರ್. ಎವೋ ಸಿಲೆಬಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ನೋಡಿ ಅಜಯ್, ಏನು ಗೊತ್ತಾ, PC ಸಪ್ರೇಟ್ ಸಿಲೆಬಸ್, AO ಸಪ್ರೇಟ್ ಸಿಲೆಬಸ್ ಅಂತಿಲ್ಲ ಸರ್. ಎಲ್ಲ ಒಂದೆರಡು ಚೇಂಜ್ ಆಗ್ಬೋದು ಸರ್, ಅಷ್ಟೇ, ಮೈನ್ಯೂಟ್ 5%. ಹಾಂ ಸರ್, ಹೌದು ಹೌದು ಹೌದು. ನೋಡಿ, ಅವ್ರ PC ಹಿಂಗೆ ಕೇಳ್ಬೇಕಂದ್ರೆ ರೂಲ್ಸ್ ಎಲ್ಲಿದೆ? ಇಲ್ಲ ಸರ್. Where they have mentioned we will ask only from this area, no. But what we have seen from the last 2 years their question paper, we understood something. ಸೊ ಈ ಒಂದು ಸ್ಪೆಷಲ್ ಸಿಲೆಬಸ್ ಅಂದವ್ರಿಗೆ ಪಂಚಪ್ರಾಣ ಬೇಕಾದ್ರೆ ಬರ್ಕೊಡ್ತೀನಿ. ಸ್ಪೆಷಲ್ ಸಿಲೆಬಸ್ ಇಂದ ಕ್ವಶನ್ ಬರುತ್ತೆ ಸರ್. 5ರಿಂದ 6 ಕ್ವಶನ್ ಪಕ್ಕ. ಇದು ಇರೋದು 160 ಪೇಜ್. 160 ಪೇಜ್ ಅಂದ್ರೆ ಹಾರ್ಡ್ಲಿ 2 ಅಥವಾ 3 days ಅಲ್ಲಿ ಕ್ಲೋಸ್ ಆಗುತ್ತೆ ಸರ್. ಹೌದು. ಬಟ್ 4ರಿಂದ 5 ಪ್ರಶ್ನೆ ಬರುತ್ತೆ. ಯಾರಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ, ಫುಲ್ ಟ್ರೈ ಮಾಡಿರ್ತಾರೆ, 1 marks ಅಲ್ಲಿ 2 marks ಅಲ್ಲಿ ಮಿಸ್ ಆಗ್ತಾರಲ್ಲ, ಅವ್ರಿಗಂತೂ ಇಂಥ ಬುಕ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಹೌದು ಸರ್. ಸೊ ಹಂಗಂತೇಳಿ ನಾವು ಇದನ್ನ ತಗೋಬೇಕಂತ ಹೇಳ್ತಿದ್ದೀನ ಇಲ್ಲ, ಇಟ್ ಈಸ್ ಅಪ್ ಟು ಯು. ಓಕೆ, ಆಮೇಲೆ ರೀಸೆಂಟ್ ಅಪ್ಡೇಟ್ ಮಾಡಿವಿ ಸರ್. ಟಿಲ್ ಗ್ರೂಪ್ ಬಿ ಎಕ್ಸಾಮ್ ತನಕನೂ ಲಾಸ್ಟ್ ಮಂತ್ ತನಕ ಏನೇನು ಎಕ್ಸಾಮ್ಸ್ ಆಗಿದೆ ಅಲ್ವಾ, ಅದೆಲ್ಲಾನು ಇದ್ರಲ್ಲಿ ಹಾಕಿದೀವಿ ಸರ್ ನಾವು. ನೆಕ್ಸ್ಟ್ ಇದ್ರಲ್ಲಿ ಏನೇ ಅಪ್ಡೇಟ್ ಮಾಡಿದ್ರು ಸಹ ಕ್ವಶನ್ ಪೇಪರ್ ಅಪ್ಡೇಟ್ ಇರುತ್ತೆ. ನಾಟ್ ದಟ್ ಅಜಯ್ ನಾಲೆಡ್ಜ್, ಇಟ್ ಇಸ್ ನಾಟ್ ದಟ್ ಮೈ ನಾಲೆಡ್ಜ್. ನೋ, ನೀವು ಶಾಂತ ಮಾರ್ಗಕ್ಕೆ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಪ್ರಿಪೇರ್ ಫಾರ್ KE. ಸೊ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ PYQs. ಅವ್ರು ಅರ್ಥ ಮಾಡ್ಕೊಂಡು ನಾವು ತೆಗೆದಿದ್ದೀವಿ. ಬಟ್ ಎನಿವೇ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಬುಕ್ಕನ್ನು ನಾವು 200 ಕ್ರಾಸ್ ಮಾಡಲ್ಲ. ಇದು ನಮ್ಮ ಶಪಥ. 160 ಪೇಜ್ ಇದೆ. ಏನಾದ್ರು ಜಾಸ್ತಿ ಬೇರೆ ಬಂದ್ರೆ ಅದನ್ನ ಡಿಲೀಟ್ ಮಾಡ್ತೀವಿ, ಹೊಸದನ್ನ ಹಾಕ್ತೀವಿ. ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಅರ್ಥ ಮಾಡ್ಕೊಳ್ಳಿ, ನಾವು ಮನುಷ್ಯರೇ. ಎಲ್ಲ ಓದ್ಕೊಳಕ್ಕಾಗಲ್ಲ, ಮತ್ತೆ ಎಲ್ಲ ಬರುತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ನಾವು ಹಂಗೆ ಹೇಳಕ್ಕಾಗುತ್ತೆ? ನಾವು ಹಂಗೆ ಹೇಳಂಗಿದ್ರೆ ನಾವೇ ಕ್ವಶನ್ ಪೇಪರ್ ಕೊಡ್ತಿದ್ವಲ್ಲ. ಹೌದು ಸರ್. ಬಟ್ ವಿ ಎನ್ಶೋರ್ ಯು ಆರ್ ಬೀನ್ ದಿ ಫೈನಲ್ ಲಿಸ್ಟ್. ರ್ಯಾಂಕ್ ಡಿಸೈಡ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಸರ್. ಹೌದು ಸರ್, ಹೌದು. ಸೊ ದಿಸ್ ಇಸ್ ಆಲ್ ಅಬೌಟ್ today's current affairs session. So I wish all the best for both AO and PC aspirants. So Shanta Marga remain committed for your service. ಸೊ ಏನೇ ಇದ್ರು ನಮ್ಮನ್ನು ಸಂಪರ್ಕ ಮಾಡಿ. ಅಗೇನ್ ಒನ್ ಥಿಂಗ್, ಭಾಳ ಜನ ನೆಗೆಟಿವ್ ಕಮೆಂಟ್ ಮಾಡ್ತಿರ್ತಾರೆ. ಓಕೆ, ಸಿ ವೇರ್ ಆಲ್ಸ್ ಹ್ಯೂಮನ್ ಬೀಯಿಂಗ್ಸ್, ಎಲ್ಲರೂ ನಾವು ಬದುಕಕ್ಕಾಗಲ್ಲ. ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ತಗೊಳ್ಳಿ ಸರ್. ದೇವ್ರನ್ನೇ ಎಲ್ಲರೂ ಒಪ್ಪಲ್ಲ. ಒಂದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಎಲ್ಲಿ ಇಷ್ಟ ಆಯ್ತಾ ತಗೊಳ್ಳಿ, ಇಷ್ಟ ಇಲ್ಲ ನೀವು ಸ್ವಂತ ಪ್ರಿಪೇರ್ ಮಾಡ್ತಾರ ಮಾಡಿ. ಅದನ್ನ ಡೇ 1 ಇಂದ ಹೇಳ್ತಿದ್ವಿ ಮಾಡಿ ಸರ್. ಹೌದು ಸರ್. ನೀವು ಸ್ವಂತ ಪ್ರಿಪೇರ್ ಮಾಡಿನೂ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಬಟ್ ಇಟ್ ವಿಲ್ ಟೇಕ್ ಎ ಟೈಮ್. ಅಷ್ಟೇ. ನಾನು ಇಲ್ಲ ಸರ್, ನಾನು ಇನ್ನೊಂದು ವರ್ಷ ಆಗಲಿ, ನಾನು ಸ್ವಂತ ಮಾಡ್ತೀನಿ. ಐ ವಿಶ್ ಬೆಸ್ಟ್ ಆಫ್ ಲಕ್ ಮಾಡಿ. ನೋಡಿ,
ಎಲ್ಲರೂ ಕೋಚಿಂಗ್ ತೊಗೊಂಡ್ರೆ ಮಾತ್ರ ಎಕ್ಸಾಮ್ಸ್ ಕ್ಲಿಯರ್ ಆಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹ್ಮ್ ಬಟ್ ನನಗೆ ನನ್ನ ಪರ್ಸನಲ್ ಅನುಭವದಲ್ಲಿ ನಾನು ಗೈಡೆನ್ಸ್ ಇಲ್ಲದಕ್ಕೆ ಸುಮಾರು ಅಟೆಂಪ್ಟ್ ತಗೊಂಡೆ. ಹೌದು sir, ನನಗಾದಲ್ಲೇ ಹೌದು. ಮತ್ತೊಬ್ರಿಗೆ ಆಗಬಾರ್ದು ಅನ್ನೋದಷ್ಟೇ ಇದ್ರ ಉದ್ದೇಶ. ನಿಜ ಸರ್. ಇದ್ರ ಮೇಲೆ ತಮ್ಮ ಆತ್ಮಸಾಕ್ಷಿಗೆ ಬಿಟ್ಟ ವಿಚಾರ. ತಮ್ಗೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ತಮ್ಮ ಹೆಸರುಗಳು ಫೈನಲ್ ಲಿಸ್ಟಲ್ಲಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋಗೆ ಮಂಗಳ ಆಡ್ತಿದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು.